ಓಂ 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 ಆತ್ಮೀಯ ಸೋದರರೇ, ಇಂದಿನ ಕ್ಲಾಸ್ನಲ್ಲಿ ನಮ್ಮ ಜೀವನವು ಪುಣ್ಯ ಪಾಪಗಳಿಂದ ಕೂಡಿರ್ತಕ್ಕಂಥದ್ದು. ಆ ಪುಣ್ಯ ಪಾಪಗಳಿಗೆ ತಕ್ಕಂತೆ ಈಗ ಜನ್ಮ ಬಂದಿರುತ್ತೆ ಅಂತ ಅನ್ನೋದನ್ನ ತಿಳ್ಕೊಂತ ಬಂದ್ವು. ಅದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಹನಿ ಬೇಸೆಂಟು ಒಂದು ವಿಷಯ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಪ್ಯೂರಿಫೈ ಒಳ್ಳೆಯವನಾಗಬೇಕು ಅಂತಂದ್ರೆ ಕಷ್ಟಗಳ ಮಧ್ಯೆ ಇದ್ದು ಬರ್ಬೇಕು. ಯಾವಾಗಲೂ ಸುಖದಲ್ಲಿ ಇರುವುದಕ್ಕಿಂತ ಕಷ್ಟವು ನಮಗೆ ಒಳ್ಳೆ ಪಾಠವನ್ನ ಕಲಿಸಿಕೊಡುತ್ತದೆ. ನನಗೆ ನಂತರ ಜನ್ಮವನ್ನ ಕೊಡುವಂಗಿದ್ದರೆ ಮೊದಲಿನಿಂದ ಬಂದಿರತಕ್ಕಂತ ಕಷ್ಟಗಳು ಒಂದು ಚೂರು ಇಲ್ಲದಿರ ನಂತರ ಸೇರಿಸಿದ್ರೆ ನಾನು ನಂತರ ಅದೇ ಜೀವನವನ್ನು ನಡೆಸೋದಕ್ಕೆ ಇಷ್ಟಪಡ್ತೀನಿ. ಸುಖವು ನನಗೊಂದು ಚೂರು ಏನ್ ಬೇಕಾಗಿಲ್ಲ ಅಂತಾರಂತೆ. ಅವರು ತಿಳುವಳಿಕೆ ಇರ್ತಕ್ಕಂಥವ್ರು. ಯಾಕಪ್ಪ ಅಂದ್ರೆ ಕಷ್ಟದಿಂದ ಮನುಷ್ಯನು ಉತ್ತಮ ಗುಣಗಳನ್ನ ಬೆಳೆಸ್ಕೋಬಹುದು, ಸುಖದಿಂದ ಬೆಳೆಸ್ಕೊಳ್ಳೋಕೆ ಆಗಲ್ಲ ಅಂತ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರತಕ್ಕಂಥವ್ರು. ಹಾಗೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಜನರು ತಮ್ಮ ಹಿಂದಿನ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಕಷ್ಟವನ್ನು ಸುಖವನ್ನು ಅನುಭವಿಸುತ್ತಾನೆ. ಹಿಂದೆ ಈಗ ನಮ್ಮ ಈ ಜನ್ಮ ಬರಬೇಕಾದ್ರೆ ನಮ್ಗೆ ಸ್ನೇಹಿತರು, ಮನೆ ಸಂಬಂಧಿಕರು, ಅಕ್ಕಪಕ್ಕದವರು ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೀವೋ ಅದಕ್ಕೆ ತಕ್ಕಂತೆ ನಮ್ಮ ಸ್ನೇಹಿತರು, ಅಕ್ಕಪಕ್ಕದವರು, ನಮ್ಮ ವ್ಯವಹಾರವು ಯಾವ ರೀತಿ ಇರುತ್ತೆ. ಕಷ್ಟದಲ್ಲಿ ಇದೆಯಾ ಸುಖದಲ್ಲಿ ಇದೆಯಾ ಅಂತಂದ್ರೆ ನಮ್ಮ ಹಿಂದಿನ ಜನ್ಮದ ಸುಕೃತವೇ ನಮಗೆ ಆ ಕಷ್ಟವೂ ಸುಖವೂ ಸಿಕ್ಕಿರುವುದು. ಅದರ ಮೇಲೆ ಈಗ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಇದನ್ನು ತಿಳ್ಕೊಂಡಿದ್ದಾದ ಮೇಲೆ ಮುಂದಿನ ಜನ್ಮದಲ್ಲಿ ಎಂತಾದ್ ಬೇಕು ಅಂತ ಅನ್ನೋದು ಬುನಾದಿ ಇವಾಗ ನಾವು ಹಾಕೋಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಕರ್ಮ ಕಟ್ಟಳೆಯು ಕರಾರುವಕ್ಕಾಗಿ ಕೆಲಸ ಮಾಡುತ್ತದೆ. ಯಾರಿಗೋ ಲವಲೇಶವಾದರೂ ಅನ್ಯಾಯವಾಗದಂತೆ ಕೆಲಸ ಮಾಡುತ್ತದೆ. ಕರ್ಮ ಕಟ್ಟಳೆ ಬಹಳ ಶುಭ್ರವಾಗಿ ಮಾಡುವ ವ್ಯವಸ್ಥೆ ರೀತಿಯಲ್ಲಿ ಯಾರಿಗೂ ಒಂಚೂರು ಅನ್ಯಾಯವಾಗಲ್ಲ, ಒಳ್ಳೆಯದನ್ನು ಮಾಡಲ್ಲ. ಏನಿದ್ದರೆ ಆ ರೀತಿ ನಡೆಯುತ್ತದೆ. ಯಾವ ಫಲವೂ ಆಕಸ್ಮಿಕವಲ್ಲ. ಪ್ರತಿಯೊಂದು ಕರ್ಮಕ್ಕೂ ಉಚಿತವಾದ ಕಾರಣ ಇದ್ದೇ ಇರಬೇಕು. ಕರ್ಮ ಬಂತು, ಅದಕ್ಕೆ ಪ್ರತಿಫಲವಾಗಿ ಯಾವುದೂ ಇಲ್ಲ. ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ತಕ್ಕಂತೆ ಆ ಪ್ರತಿಫಲ ಸಿಗುತ್ತೆ ಅಂತ ಅನ್ನೋದು. ಸೋದರ ಕೃಷ್ಣಮೂರ್ತಿಯವರಿಗೆ ಒಂದು ಜನ್ಮದಲ್ಲಿ ನಾವು ಯಾವ ಕೂನಿಯನ್ನು ಮಾಡದೇ ಇದ್ದಾಗ್ಯೂ ಗಲ್ಲಿಗೆ ಹಾಕಲ್ಪಡುವ ದುಷ್ಕರ್ಮವು ಲಭ್ಯವಾಗುತ್ತಂತೆ ಅಂತವರಿಗೆ. ಆಗ ಅವರ ಗುರುಗಳು ಅವರನ್ನು ಸಂಧಿಸಿ, ಅಯ್ಯ ವ್ಯಥೆ ಪಡಬೇಡ, ನೀನು ಈ ಜನ್ಮದಲ್ಲಿ ನಿರಪರಾಧಿಯಾಗಿದ್ದಾಗಿಯೂ ಹಿಂದೆ ಒಂದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದೆ. ಜಯ ಕೃಷ್ಣಮೂರ್ತಿಯವರು ಅಂತಂದ್ರೆ ಎಂತ ಪರಿಣಿತರು, ಎಂತ ಮೇಧಾವಿಗಳು. ಆದ್ರೆ ವ್ಯಥೆ ಪಡ್ತಾ ಇರುವಾಗ ಆ ಜನ್ಮದಲ್ಲಿ ಆ ತಪ್ಪು ಕೆಲಸ ಮಾಡಿಲ್ಲ, ಮಾಡದೆ ಹೋದ್ರೂ ಗಲ್ಲು ಶಿಕ್ಷೆ ಆಗುತ್ತೆ. ಗಲ್ಲು ಶಿಕ್ಷೆ ಆಯ್ತು ಅಂತಂದ್ರೆ ವ್ಯಥೆ ಆಗಲ್ವಾ, ನನಗೇನೋ ಈ ರೀತಿ ಆಯ್ತು ಅಂತ ಆಗ ಗುರುಗಳು ಸಮಾಧಾನ ಪಡಿಸ್ತಾರೆ. ನೀನು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ತಪ್ಪಿಸಿಕೊಂಡೆ, ಅವಾಗ ಚೆನ್ನಾಗಿ ಇತ್ತು, ರೆಕಮೆಂಡ್ ಚೆನ್ನಾಗಿ ತಪ್ಪಿಸ್ಕೊಂಡ ಜೈಲು ಶಿಕ್ಷೆ. ನಂತರ ಈ ಜನ್ಮದಲ್ಲಿ ಅದನ್ನು ನೀನು ಮಾಡದೇ ಇದ್ದರೂ ಸಮೇತ ಜೈಲು ಶಿಕ್ಷೆ ಅದು ಶಿಕ್ಷೆ ಆಯ್ತು ಅಂದ್ರೆ ಗುರುಗಳೇ ಬಂದು ಹೇಳ್ಬೇಕು ಅಂತಂದ್ರೆ ಅವ್ರು ಅಲ್ಲಿ ಮೇಲ್ಮಟ್ಟಕ್ಕೆ ಬಂದಿರಬೇಕು. ಮೇಲ್ಮಟ್ಟಕ್ಕೆ ಬಂದಾಗ ಅದಾದಾಗ ಗುರುಗಳು ಸಮಾಧಾನ ಮಾಡಿದ್ರು. ಅಲ್ಲಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಮಾಡಿರ್ತಕ್ಕಂಥ ಕರ್ಮವು ಯಾವಾಗ್ಲಾದ್ರೂ ನಾವು ತೀರಿಸಲೇಬೇಕು, ತೀರು ತನಕ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ತಪ್ಪಿಸ್ಕೊಳಕ್ ಇಲ್ಲೇ ಅವ್ರದ್ದು ಬಂದಿದ್ದು ಅಲ್ಲಲ್ಲ, ಇಲ್ಲೇ ಬಂದಿದ್ದು ಆ ಹಿಂದಿನ ಜನ್ಮದ ತಪ್ಪಿಸ್ಕೊಂಡಾಗ ಈ ಜನ್ಮ ಸಿಕ್ಬಿಡ್ತು. ನೋಡ್ರ, ಇದನ್ನ ತಿಳ್ಕೊಂಡ್ರೆ ನಾವು ಕಷ್ಟ ಬಂದ್ರೆ ಯಾಕೆ ಅನ್ನೋದನ್ನು ಯೋಚನೆ ಮಾಡ್ಬೇಕು. ಮಾಡಿರತಕ್ಕಂಥ ಅನ್ಯಾಯವನ್ನು ಒಪ್ಪಿಕೊಂಡು ಅದರಂತೆ ಸಿದ್ಧತೆ ಆಗೋದು ಉತ್ತಮ. ಈಗ ಅದರ ಫಲವನ್ನು ಅನುಭವಿಸುತ್ತಿದ್ದೀಯೇ ಎಂದು ಹೇಳಿ ಕರ್ಮ ಕಟ್ಟಳೆಯಲ್ಲಿ
ಸಡಿಲವಾಗಿ ಇದ್ದ ಅವರ ನಂಬಿಕೆಯನ್ನು ದೃಢಪಡಿಸಿದರೆಂದು ಯೋಗಿ ಲೆಟ್ಪೀಟರು ಬರೆಯುತ್ತಾರೆ. ಕರ್ಮಕಟ್ಟಳೆಯ ಸಡಿಲವಾಗಿ ಇರತಕ್ಕಂಥದ್ದು ಹಾಗೆ ಏನು ಅಂತಕ್ಕಂಥದ್ದನ್ನು ದೃಢವಾಗಿದೆ ಅಂತ ಅನ್ನೋದು ಯೋಗಿ ಲೆಟ್ಪೀಟರು ದಿವ್ಯ ದೃಷ್ಟಿಯಿಂದ ನೋಡಿ ಇದನ್ನು ಇಲ್ಲಿ ಬರೆದಿರು. ಅಲ್ಲದೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅನೇಕ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಧರ್ಮಸಾರವನ್ನು ನಾನು ಒಂದು ಅರ್ಧ ಶ್ಲೋಕದಲ್ಲಿ ಹೇಳುತ್ತೇನೆ ಎಂದು ವ್ಯಾಸರ ಉಕ್ತಿ ಇದೆ. ವ್ಯಾಸರ ಉಕ್ತಿ ಅರ್ಧ ಸೆಂಟೆನ್ಸ್ ಅಲ್ಲಿ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರದು. ಎಂಬ ವ್ಯಾಸರ ಉಕ್ತಿ ಇದೆ. ಕಾಯ ವಾಚ ಮನಸ ಇತರರಿಗೆ ನಾವು ಮಾಡುವ ಕೆಟ್ಟದ್ದೆಲ್ಲವೂ ದುಃಖ ರೂಪವಾಗಿ ನಮಗೆ ವಾಪಸ್ಸು ಬರುತ್ತದೆ. ಬೇರೆಯವ್ರಿಗೆ ನಾವು ಕಷ್ಟ ಕೊಟ್ಟಿದ್ದರೆ, ಅವರ ಮನಸ್ಸು ನೋಯಿಸಿದ್ದರೆ ನಮಗೆ ದುಃಖದ ರೂಪದಲ್ಲಿ ಅದು ವಾಪಸ್ ಬರುತ್ತೆ. ನಮ್ಗೆ ದುಃಖ ಬಂತು ಅಂತಂದ್ರೆ ನಾನು ತಕ್ಷಣ ಯೋಚನೆ ಮಾಡ್ಬೇಕು, ನಾನು ಬೇರೆ ಯಾರಿಗೋ ಕಷ್ಟವನ್ನು ಕೊಟ್ಟಿದ್ದೀನಿ, ಆ ಕಷ್ಟದ ಪ್ರತಿಫಲ ನನಗೆ ದುಃಖವು ಬಂದಿದೆ. ದುಃಖ ಬರುವುದಂದ್ರೆ ನಮ್ಮ ಮನೆಯಲ್ಲಿ ಅದು ವ್ಯವಹಾರದಲ್ಲಿ ನಮ್ಗೆ ಆಗಬೇಕು ಅಂತ ಕೊಡೋದು ಆಗದೆ ಇರುವಾಗ ದುಃಖ ಬರುತ್ತೆ. ವಾಪಸ್ ಆಗುತ್ತದೆ. ತ್ರಿಕರಣ ಮೂಲಕ ಮಾಡಬಹುದಾದ ಒಳ್ಳೆಯದೆಲ್ಲವೂ ಸುಖರೂಪವಾಗಿ ನಮಗೆ ವಾಪಸ್ಸು ಬರುತ್ತದೆ. ಕಾಯ ವಾಚ ಮನಸ್ಸ ಅಂದ್ರೆ ಅದೇ ತ್ರಿಕರಣ. ಹೀಗೆ ನಮ್ಮ ದುಷ್ಟ ಕರ್ಮವೇ ನಮಗೆ ದುಃಖ ರೂಪವಾಗಿಯೂ, ನಮ್ಮ ಒಳ್ಳೆಯ ಕರ್ಮವೇ ನಮಗೆ ಸುಖ ರೂಪವಾಗಿಯೂ ಹಿಂತಿರುಗುತ್ತದೆ. ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದರೆ ದುಃಖ, ಒಳ್ಳೆಯ ಕೆಲಸಗಳು ಮಾಡಿದರೆ ಸಂತೋಷ. ಜೀವನದಲ್ಲಿ ಕಷ್ಟ ಸುಖ ಸಂತೋಷ ಅಂತಕ್ಕಂಥದ್ದು ಯಾಕೆ ಬರುತ್ತೆ ಅಂತ ಅನ್ನೋದು ಇದರಿಂದ ನಮಗೆ ರುಜುವಾಯ್ತಾ ಇತ್ತು. ಅಲ್ಲದೆ ನಮ್ಮ ಕರ್ಮಗಳಿಗೆಲ್ಲ ತಕ್ಕ ಫಲವನ್ನು ಮೇಲಿನ ಲೋಕಗಳಲ್ಲಿ ಅನುಭವಿಸುತ್ತೇವೆ ಎಂಬ ಕೆಲವು ಮತಾನುಯಾಯಿಗಳ ಅಭಿಪ್ರಾಯವು ನಿರಾಧಾರವಾದದ್ದು. ಇಲ್ಲೊಂದು ಪಾಯಿಂಟ್, ನಾವಿಲ್ಲಿ ಮಾಡಿದ್ದು ಬೇರೆ ಲೋಕಗಳಲ್ಲಿ ಅನುಭವಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲಪ್ಪ, ಅದು ನಿರಾಧಾರ ಅಂತಂದ್ರೆ ಅದಕ್ಕೆ ಆಧಾರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಾಡಿದ್ದು ಇಲ್ಲೇ ಅನುಭವಿಸ್ಬೇಕಾಗಿ ಬರುತ್ತೆ ಹೊರತು ಮೇಲಿನ ಲೋಕಗಳಲ್ಲಿ ಅಲ್ಲ ಅನ್ನೋದು ಅದಕ್ಕೆ ಆಧಾರ ಸಿಗ್ತಾ ಇಲ್ಲ ಅನ್ನೋ ಮಾತು ಹೇಳ್ತಾರೆ. ಅಲ್ಲದೆ ಕ್ರೈಸ್ತ ಮತದಲ್ಲಿ ಅನೇಕರು ನಂಬುವಂತೆ ನಮ್ಮ ರಸ್ವ ಸ್ಥೂಲ ಜೀವನದಲ್ಲಿ ನಾವು ಮಾಡತಕ್ಕ ಒಳ್ಳೆ ಮತ್ತು ಕೆಟ್ಟ ಕರ್ಮಗಳಿಗೆ ನಿತ್ಯ ಸ್ವರ್ಗ ನಿತ್ಯ ನರಕ ಜೀವನಗಳು ಪ್ರಾಪ್ತವಾಗುತ್ತವೆ ಎಂಬ ಅಭಿಪ್ರಾಯಕ್ಕೆ ಸತ್ಯದ ಆಧಾರವಿಲ್ಲ. ಕ್ರಿಶ್ಚಿಯನ್ರದ್ದು ಕೆಲವರು ಹೇಳ್ತಾ ಇರ್ತಕ್ಕಂಥದಕ್ಕೆ ಅದಕ್ಕೆ ಆಧಾರವಿಲ್ಲ. ಸುಮ್ಮನೆ ಚರ್ಚಿನಲ್ಲಿ ಆ ರೀತಿ ವಿಷಯ ಹೇಳ್ತಾರೆ. ಅವ್ರದ್ದು ಮೂಢನಂಬಿಕೆನೂ ಒಂಥರ ಏನು ಒಂದೇ ಜನ್ಮ ಅವ್ರು ಅನ್ನೋದಾಗೆ ನೀವು ಒಂದು ವಾರದಲ್ಲಿ ಪೂರ್ಣವಾಗಿ ಏನ್ ಕೆಟ್ಟ ಕೆಲಸ ಮಾಡಿದ್ರು ಚರ್ಚಿಗೆ ಹೋಗ್ಬಿಟ್ಟು ಫಾದರ್ ಇದೆಲ್ಲ ಮನ್ನಾ ಮಾಡ್ಬಿಟ್ರೆ ಮನ್ನಾ ಆಗೋಯ್ತೆ ಅಂತ ಹೇಳ್ಬಿಟ್ಟು ಆ ಮೂಢನಂಬಿಕೆಯಿಂದ ಏನೇ ಕೆಲಸಗಳಿದ್ರು ವಾರ ಡೆಫಿನೆಟ್ ಆಗಿ ಚರ್ಚಿಗೆ ಹೋಗ್ತಾರೆ, ಮಾಡ್ತಾ ಇರೋದು. ಇದು ನಾವೇ ಯೋಚನೆ ಮಾಡಿದಾಗ ಸ್ವಲ್ಪ ಅದು ಇಲ್ಲ, ಅದಕ್ಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತ್ರಿಗುಣಗಳು ಬದಲಾವಣೆಗಳ ಪ್ರಯುಕ್ತ ಉಂಟಾಗುವ ಪಾಪ, ತೀವ್ರ ಕಳವರ, ದುಃಖ, ಸಂಸ್ಕಾರ ಸಾಕುವಿಕೆ. ದುಃಖೈ ಅಂದ್ರೆ ದುಃಖಗಳು, ಗುಣತ್ರಿಗಳು ಅಂದ್ರೆ 3 ಗುಣತ್ರಿಗಳು. ವೃತ್ತಿ ಪರಿಣಾಮ ಮನಸ್ಸಿನ ಮೇಲೆ ಆಗುವಂತಹದ್ದು, ವಿರೋಧಾತ್ಮಕವಾಗಿರ್ತಕ್ಕಂಥದ್ದು. ಫಲವಾಗಿ ಉಂಟಾಗುವ ದುಃಖವು ವಿವೇಕಿಗಳಾದವರಿಗೆ ಬದಲಾವಣೆ, ಕಳವಳ, ಪ್ರವೃತ್ತಿಗಳು ಮತ್ತು ತ್ರಿಗುಣಗಳ ವಿರಸತೆಯಿಂದ ಉಂಟಾಗುವುದಿಲ್ಲ. ದುಃಖವು ದುಃಖವೇ ಸರಿ ಅಂತಕ್ಕಂಥದ್ದು. ಇದನ್ನ ಇಲ್ಲಿ ಕಠಿಣವಾಗಿರ್ತಕ್ಕಂಥದ್ದು. ಪದಗಳ ಜೋಡಣೆ ಒಂದಕ್ಕೊಂದು ಲಿಂಕ್ ಇದ್ರೆ ಓದೋದಕ್ಕೂ ತಿಳ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಇದು ಒಂದಕ್ಕೊಂದು ಲಿಂಕ್ ಇಲ್ಲ, ಒಂದೊಂದು ಬೇರೆ ರೀತಿ ಬರುತ್ತೆ. ಅದರಿಂದ ಸ್ವಲ್ಪ ಕಳವಳ, ಪ್ರವೃತ್ತಿಗಳು ಮತ್ತು ತ್ರಿಗುಣಗಳ ವಿರಸತೆಯಿಂದ ಉಂಟಾಗುವುದೆಲ್ಲ ದುಃಖವೇ ಸರಿ. ತ್ರಿಗುಣಗಳಿಂದ ಬಂದಿರತಕ್ಕಂಥ ಕಳವಳದಿಂದ ದುಃಖವಾಗತಕ್ಕಂಥದ್ದು ಬರುತ್ತೆ ಅನ್ನೋದು ಸರಿ ಅಂತಾರೆ. ಇಲ್ಲಿ ಅದಕ್ಕೆ ಉತ್ತರ ಬರುತ್ತೆ. ಧಾರ್ಮಿಕ ಜೀವನವನ್ನು ನಡೆಸುವುದರ ಮೂಲಕ ಸುಖವು ಲಭ್ಯವಾಗುವ ಆಗಿದ್ದ ಪಕ್ಷದಲ್ಲಿ
ನಾವು ಕೆಟ್ಟದ್ದನ್ನು ಪೂರ್ತ ತ್ಯಜಿಸಿ ತ್ರಿಕರಣ ಪೂರ್ವಕವಾಗಿ ಒಳ್ಳೆಯದನ್ನೇ ಮಾಡುತ್ತಾ ಬಂದರೆ ಯಾವಾಗಲೂ ಸುಖವೇ ಇರುತ್ತಲ್ಲ. ಆದುದರಿಂದ ಕಟ್ಟುನಿಟ್ಟಾದ ಧಾರ್ಮಿಕ ಜೀವನವನ್ನೇ ಅನುಸರಿಸುವುದರ ಮೂಲಕ ಯಾವಾಗಲೂ ಏಕೆ ಸುಖವಾಗಬಾರದು. ಕಟ್ಟುನಿಟ್ಟಾದ ಧಾರ್ಮಿಕ ಜೀವನ ಅಂತಂದ್ರೆ ಆಧ್ಯಾತ್ಮಿಕ ಜೀವನ ನಮ್ಗೆ ಗೊತ್ತಾದಂಗೆ ರೀತಿಯಲ್ಲಿ ಈ ರೀತಿ ಇದ್ದರೆ ಅದು ಯಾಕೆ ಸುಖವಾದ ಜೀವನ ಯಾವಾಗಲೂ ನಡೆಸಬಹುದಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಡ್ತಾರೆ. ಯಾವಾಗಲೂ ಏಕೆ ಸುಖವಾಗಿರಬಾರದು ಎಂಬುದಾಗಿ ಯಾವ ತೊಂದರೆಯೂ ಹೆಚ್ಚಾಗಿ ಇಲ್ಲದೆ ಸುಖವಾದ ಪರಿಸ್ಥಿತಿಯಲ್ಲಿ ಇರುವವರು ಕೇಳಬಹುದು. ಅಂತಹ ದೃಷ್ಟಿಯಲ್ಲಿ ಕ್ಲೇಶಗಳಿಗೆ ಸಂಬಂಧಪಟ್ಟ ಸಿದ್ಧಾಂತವು ಬರೀ ನಿರಾಶಾವಾದಂತೆ ಪರಿಣಮಿಸುತ್ತದೆ. ಇಲ್ಲಿ ನಾರ್ವೆ, ಸ್ವಿಟ್ಜರ್ಲೆಂಡ್ ಈ ದೇಶಗಳಿಗೆ ಹೋಗಿದ್ದ ನಮ್ಮ ಹಿಂದಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀರಾಮ್ ಒಂದು ಸಂದರ್ಭದಲ್ಲಿ ಆ ಪ್ರದೇಶಗಳ ಪರಿಸ್ಥಿತಿಗಳನ್ನು ವರ್ಣಿಸುತ್ತಾರೆ. ನಾರ್ವೆ, ಸ್ವೀಡನ್ ಅಂತಕ್ಕಂಥ ದೇಶಗಳಿಗೆ ಇವರು ನಮ್ಮ ಶ್ರೀರಾಮ್ ಅವರು ಹೋಗಿರ್ತಾರಂತೆ. ಅಲ್ಲಿಗೆ ಆ ದೇಶದ ಪರಿಸ್ಥಿತಿ ಹಿಂಗಿರುತ್ತೆ ಅಂತಂದ್ರೆ ಹೇಳಿದೇನೆಂದರೆ ಅಲ್ಲಿಯ ಜನರಲ್ಲಿ ಯಾರು ಬಡವರಿಲ್ಲ, ಆ ದೇಶಗಳಲ್ಲಿ ಯಾರು ಬಡವರಿಲ್ಲ. ಎಲ್ಲರಿಗೂ ಅನುಕೂಲವಾಗಿ ಬಾಳುವ ಪರಿಸ್ಥಿತಿಯನ್ನು ಸರ್ಕಾರದವರು ಏರ್ಪಡಿಸುತ್ತಾರೆ. ಸರ್ಕಾರ ಉತ್ತಮವಾಗಿ ನಡೆಸ್ತಾ ಇದ್ದಾಗ ಏರ್ಪಾಡು ಮಾಡಿದರೆ ಚೆನ್ನಾಗಿ ಇದ್ದಾರೆ. ಅನೇಕರು ಅಂತಹ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರಂತೆ. ಎಲ್ಲವೂ ಸುಖವಾಗಿ ನೆಮ್ಮದಿಯಾಗಿ ಇದ್ದರೂ ಸಮೇತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ ಮಾಡಬೇಕಾಗಿದ್ದ ಎಲ್ಲಾ ಕೆಲಸಗಳು ಮಾಡಿದೆ, ಎಲ್ಲ ಆಗಿದೆ, ಇದ್ದು ಏನ್ ಪ್ರಯೋಜನ, ಯಾತಕ್ ಬೇಕು ಅನ್ನೋದು ಆತ್ಮಹತ್ಯೆ ಮಾಡ್ತಾರೆ. ಏಕೆಂದ್ರೆ ನಾವು ಸಾಧಿಸಬೇಕಾದ ಈ ಲೋಕ ಜೀವನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲವನ್ನೂ ಸಾಧಿಸಿದ್ದೇವೆ, ಇನ್ಯಾಕೆ ಬಾಳಬೇಕು? ಜೀವಿತವ ಒಂದು ಬೇಸರವಾದ ಹೊರೆ ಇದ್ದಂತೆ. ಎಲ್ಲಾ ಕೆಲಸಗಳಾಗಿದೆ, ಮಾಡ್ತಾ ಇದ್ದೀವಿ, ಜೀವಿತ ಅನ್ನೋದು ಬೇಸರ, ಇನ್ ಯಾತಕ್ಕಿರಬೇಕು ಸಾಯೋದು? ಇದು ಸರಿಯಲ್ಲ. ಈ ಸಿಂಹ ಇದೆ ನೋಡು, ಅದು ವಯಸ್ಸಾದ ಮೇಲೆ ಅದಕ್ಕೆ ಆಹಾರಕ್ಕೂ ಮತ್ತೊಂದಕ್ಕೂ ಸಿಗಲ್ಲಂತೆ, ಅದು ಆತ್ಮಹತ್ಯೆ ಮಾಡ್ತದೆ. ಎಲ್ಲವೂ ಅಷ್ಟೇ, ವಯಸ್ಸಾಯ್ತು ಇದಾದ್ಮೇಲೆ ಆತ್ಮಹತ್ಯೆ ಮಾಡ್ಕೊಡುತ್ತೆ. ಒಳಗಡೆಗೆ ತಲೆಯನ್ನು ದೂರ್ತಿ ಹಂಗೆ ಪ್ರಾಣ ಬಿಟ್ಬಿಡುತ್ತೆ. ಆಹಾರ ಸಿಕ್ಕಲ್ಲ, ನೀರ್ ಸಿಕ್ಕಲ್ಲ, ಓಡಾಡಕ್ಕಾಗಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಬೇಸರವಾದ ಹೊರೆಯಂತಿದ್ದರೆ ಎಂಬುದೇ ಅವರ ಮನೋಭಾವನೆ. ಹಾಗೆಯೇ ಸರ್ವವೃತ್ತಿ ಪರಿಸ್ಥಿತಿಯಲ್ಲಿರುವ ಅಮೆರಿಕ ದೇಶದಲ್ಲೂ ಕೂಡ ಸಂಭವಿಸುವ ಆತ್ಮಹತ್ಯೆಗಳು ಅಧಿಕವೆಂದು ತಿಳಿದು ಬರುತ್ತದೆ. ಅಮೆರಿಕ ದೇಶ ಅಂದ್ರೆ ಭೋಗ ಭೂಮಿ, ಎಲ್ಲಾ ಭೋಗ ವಸ್ತುಗಳು ಸಿಗುವುದು ಅಲ್ಲೇನೆ, ಸುಖವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥದ್ದು. ಅಂತಹ ಭೋಗ ಭೂಮಿಯಲ್ಲಿ ಸಮೇತ ಆತ್ಮಹತ್ಯೆಗಳು, ಕೂನಿಗಳು ಆಸ್ತಿಯಲ್ಲಿ ಏನ್ ಹೇಳ್ತಾರೆ, ಅಹಂಕಾರ, ತುಂಬಾ ದುರಹಂಕಾರ ಬಂದ್ರೇನೆ ಜಗಳ ಮಾಡ್ಬೋದು. ಇದಕ್ಕೆ ಕಾರಣ ಇಹಲೋಕ ಜೀವಿತಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಎಂದರೆ ನಾವು ಯಾವುದು ಸುಖವೆಂದು ಭಾವಿಸುತ್ತೇವೆಯೋ ಅದೂ ಕೂಡ ದುಃಖವಾಗಿ ಪರಿಣಮಿಸತಕ್ಕದ್ದು ಅಷ್ಟೇ. ಇದಕ್ಕೆ ಒಂದು ಚಿರೋಟಿ ಮೇಲೆ ಅಕ್ಕರೆಯಿಂದ ಮನುಷ್ಯನ ಅದನ್ನ ಸವಿಯುತ್ತಾ ಬಂದಂತೆಲ್ಲ ಸಾಕು, ಬೇಡ ಎಂಬ ಮನೋಭಾವನೆ ತಾಳುತ್ತಾನೆ. ಹೀಗೆಯೇ ಇಂದ್ರಿಯ ಸಂಬಂಧವಾದ ಸುಖಗಳೆಲ್ಲವೂ ಅಂತ್ಯದಲ್ಲಿ ದುಃಖದಲ್ಲಿ ಪರಿಣಮಿಸುತ್ತವೆ. ನಮ್ಮ ಇಂದ್ರಿಯ ಸುಖಗಳೆಲ್ಲವೂ ವಯಸ್ಸಿದ್ದಾಗ ಎಲ್ಲವನ್ನು ಅನುಭವಿಸ್ತೀವಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇಂದ್ರಿಯ ಸುಖಗಳ ಮೇಲೆ ಜಿಗುಪ್ಸೆ ಬಂದೇ ಬರುತ್ತದೆ. ಆದ್ರಿಂದ ಇದು ಅನುಭವ ಆದ ಮೇಲೆ ಗೊತ್ತಾಗೋದು. ಯುವಕರಾಗಿರ್ತಕ್ಕಂಥವ್ರು ಹೇಳಿದ್ರೆ ಕೇಳಲ್ಲ. ಅದಕ್ಕಾಗಿ ನೋಡಿ, ಭಗವಂತನು ಎಲ್ಲಾ ವಯಸ್ಸು ಹಂತಗಳನ್ನು ಇಟ್ಟು ಆ ಹಂತಗಳಲ್ಲಿ ಯಾವ್ದು ಅನುಭವಿಸಬೇಕೋ, ಯಾವ್ದೇನ್ ಮಾಡ್ಬೇಕು ಅದನ್ನು ಮಾಡ್ಬೇಕು. ಕೆಲವು ಅನುಭವಗಳನ್ನು ಪಡೆಯುವುದಕ್ಕಾಗಿ ಈ ದುಃಖ, ಬೇನೆ, ಇಂದ್ರಿಯ ಸುಖಗಳು ಎಲ್ಲ ಸಂಬಂಧವಾದ ಸುಖಗಳೆಲ್ಲವೂ ಅಂತ್ಯದಲ್ಲಿ ದುಃಖದಲ್ಲಿ ಪರಿಣಮಿಸುತ್ತವೆ. ಸೂತ್ರದ ನಿಜವಾದ ಅರ್ಥವೇನೆಂದರೆ, ಈ ಸೂತ್ರ ಇದೆಯಲ್ಲ, ಇದಕ್ಕೆ ನಿಜವಾದ ಅರ್ಥವೇನೆಂದರೆ
ಎಲ್ಲಾ ವಿಧವಾದ ಲೌಕಿಕ ಸುಖಗಳು ಕೊನೆಯಲ್ಲಿ ದುಃಖದಲ್ಲಿ ಪರ್ಯವಸಾನಗೊಳ್ಳುತ್ತವೆ. ಎಲ್ಲಾ ಸುಖಗಳು ನೋಡಿ, ನಾವು ಮನುಷ್ಯನ ನಾವು ಅಂದ್ಕೊಳ್ತೀವಿ, ಮೊದಲು ಒಂದು ಟಿವಿ ಬೇಕಪ್ಪ ಅಂತ ಅನ್ಸುತ್ತೆ, ಏನ್ ಇಲ್ದೇ ಇರುವಾಗ. ಯಾವಾಗ ತರೋದು ಟಿವಿ ಹೊಸದಾಗಿ ತಂದಾಗ ಏನು ಆಸೆ ಆಕಾಂಕ್ಷೆನೋ ಅದ್ರ ಇಟ್ಕೊಂಡು ಧೂಳು ಬಿದ್ರೆ ಒರೆಸ್ತಾ ಇದ್ಕೊಂಡು ನೋಡ್ತಾನೆ ಇರ್ತೀವಿ. ಕೆಲವು ದಿವಸ ಒಂದು 6 ತಿಂಗಳು ಆಯ್ತು ಅಂದ್ರೆ ಇಲ್ಲ, ಆಮೇಲೆ ಜಿಗುಪ್ಸೆ, ಅದೇನ್ ಬೇಡ ಬಿಡಪ್ಪ ಅಂತ ಅನ್ಸುತ್ತೆ. ಕಾರ್ ತರ್ತೀವಿ, ಕಾರ್ ತಂದ್ಬಿಟ್ಟು ಹೊಸದು ಎಷ್ಟು ಸೊಗಸಾಗಿ ನೋಡ್ಕೊಳ್ತೀವಿ ಅಂದ್ರೆ ಸೊಗಸಾಗಿ ನೋಡ್ಕೊಳ್ತೀವಿ. ಒಂದು ಗೆರೆ ಬಿದ್ರೆ ಸಾಕು ಅದನ್ನ ಅಯ್ಯೋ ಹೋಯ್ತಲ್ಲಪ್ಪ ಸಂಕಟ ಬರುತ್ತೆ. ಅದನ್ನು ಕೆಲವು ದಿವಸ 2-3 ವರ್ಷ ಆಯ್ತು ಅಂತಂದ್ರೆ ಅದ್ರ ಮೇಲೆ ನಂತರ ಆ ಧೂಳಾದ್ರೂ ಬಿದ್ದಿರಲು ಏನಾದ್ರು ಅದ್ರ ಕಡೆ ನೋಡ. ಹೀಗೆ ಕೆಲವು ದಿವಸ ಸುಖವನ್ನು ಇದನ್ನು ಅನುಭವಿಸಿದ ಮೇಲೆ ಅದ್ರ ಮೇಲೆ ಆಸೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನೋಡು, ಭಗವಂತ ಇವೆಲ್ಲ ಇಟ್ಟಿರುವುದು ಅತಿಯಾಗಿ ಆಸೆ ಬಂತು ನಂತರ ಆಸೆ ಕಡಿಮೆ ಆಗ್ತಾ ಮಾಡಿರುವುದಂದ್ರೆ ನಿಧಾನಕ್ಕೆ ಆತನ ಎಲ್ಲವೂ ತಿಳ್ಕೊಳ್ಳುವುದಕ್ಕಾಗಿ, ನಮಗೆ ಮುನ್ಸೂಚನೆಯಾಗಿ ಅನುಭವ ಪಡೆಯುವುದಕ್ಕಾಗಿ ಅಂತ ವಿಷಯಗಳನ್ನ, ಅಂತ ವಸ್ತುಗಳನ್ನ, ಅಂತ ಜನರನ್ನ, ಅಂತ ಸ್ನೇಹಿತರನ್ನ ನಮಗೆ ಒದಗಿಸಿಕೊಟ್ಟಿರುವುದು ಅದಕ್ಕಾಗಿ. ನನಗೂ ನಿನಗೂ ಆಗಲ್ಲ ಅಂತಂದ್ರೆ ಅಂದ್ಕೊಳ್ತೀವಿ. ಆಗದೆ ಇರುವುದಕ್ಕೆ ಕಾರಣಗಳು ನಮಗೆ ಗೊತ್ತಿಲ್ಲ. ಆತನಿಂದ ನಾವು ಒಳ್ಳೆಯದನ್ನು ಕಳ್ತ್ಕೋಬಹುದು, ಇಲ್ಲ ಕೆಟ್ಟ ದಾರಿಗೂ ಹೋಗಬಹುದು. ಎರಡೂ ನಮಗೆ ಬಿಟ್ಟಿತ್ತು. ಅಥವಾ ದುಃಖವನ್ನು ಕೊಡುವ ಸ್ವಭಾವವು ಅವುಗಳಲ್ಲಿ ಅಡಗಿರುತ್ತದೆ. ಆ ವಸ್ತುವೇ ಆಗಲಿ, ಆ ದುಃಖ ಬರತಕ್ಕಂಥ ಸ್ವಭಾವ ಆ ವಸ್ತುವಿನಲ್ಲಿ ಅಡಗಿರುತ್ತದೆ. ಪರಿಣಾಮ ಏನೆಂದರೆ ಬದಲಾವಣೆ. ಮನುಷ್ಯನ ಬಾಲ್ಯದಲ್ಲಿ ಕ್ರೀಡಾಸಕ್ತನಾಗಿರುತ್ತಾನೆ. ಬದಲಾವಣೆಗಳಾಗಪ್ಪೆ. ಬಾಲ್ಯದಲ್ಲಿ ಕ್ರೀಡಾಸಕ್ತಿ, ಆಟ ಪಾಠಗಳನ್ನು ಆಡಬೇಕು ಅಂದ್ರೆ ಬಹಳ ಆಸೆ. ಮನೇಲಿ ಬೈತಾ ಇದ್ರು ಹೇಳಿದ್ರೆ ಕೇಳಿ ಹೊರಟಾಗ್ತಾರೆ ಆಟ ಆಡೋಕೆ. ಆತನೇ ಪ್ರೌಢಾವ್ಯವಸ್ಥೆನಾದಾಗ ಇಂದ್ರಿಯ ಸುಖವನ್ನು ಬಯಸುತ್ತಾನೆ. ಆಟ ಪಾಠ ಆಡ್ತಕ್ಕಂಥ ವಯಸ್ಸಾದ ಮೇಲೆ, ಪ್ರೌಢನಾದ ಮೇಲೆ ಇಂದ್ರಿಯ ಸುಖಗಳನ್ನು ಅನುಭವಿಸಬೇಕು ಅಂತಕ್ಕಂಥ ಆಸೆ ಅವನಲ್ಲೇ ಚಿಗುರುತ್ತೆ. ಮೊದಲು ಆಟ ಪಾಠಗಳಾಡ್ಬೇಕು ಅಂತಕ್ಕಂಥ ಆಸೆ ಬರುತ್ತೆ. ವಯಸ್ಸು ಬಂದಾಗ ಆಟ ಪಾಠಗಳನ್ನು ಬಿಟ್ಟು ಬಿಡ್ತಾರೆ. ಆ ಇಂದ್ರಿಯಗಳ ಸುಖವನ್ನು ಅನುಭವಿಸಬೇಕು ಅಂತಕ್ಕಂಥದ್ದು ಅವನಲ್ಲಿ ದೇಹದಲ್ಲಿ ಆ ರೀತಿ ಬೆಳವಣಿಗೆ ಆಗುತ್ತದೆ. ಇವೆಲ್ಲ ನೋಡಿ ಭಗವಂತ ಯಾವ ರೀತಿ ಇಟ್ಟಿದ್ದಾನೆ ಅಂತ ನೋಡಿ. ಆಗ ಆಟ ಪಾಠಗಳು ಬೇಕಾಗುವುದಿಲ್ಲ. ಅನಂತರ ವೃದ್ಧನಾಗುತ್ತಾ ಬಂದಂತೆಲ್ಲ ಆಯ್ತಾ, ಬಾಲ್ಯವಾಯ್ತು, ಯೌವನವಾಯ್ತು, ನಂತರ ವೃದ್ಧರಾಗ್ಲೇ ಆಗ್ತೀವಿ ನಮ್ಮ ವಯಸ್ಸಿಗೆ. ಎಲ್ಲ ನಾವೆಲ್ಲರೂ ಅವೇ. ಈಗ ಬಂದಂತೆಲ್ಲ ಆ ಇಂದ್ರಿಯ ಸುಖಗಳೇ ಬೇಡದಂತಾಗುತ್ತವೆ. ಆ ಇಂದ್ರಿಯ ಸುಖಗಳು ಅನುಭವಿಸಿದೀವಿ, ಏನೇನು ಹೇಗೆ ಅಂತಕ್ಕಂಥ ಅಯ್ಯೋ ಬೇಡಪ್ಪ ಸಾಕಪ್ಪ ಅಂತ ಅನಿಸ್ಬಿಡುತ್ತದೆ ನಮಗೇನೆ. ಇಂದ್ರಿಯ ಸ್ಕಾಲಿತ್ಯಗಳು ಒದಗಿ ಅರ್ಧಂಬರ್ಧ ಕುರುಡುತನ, ನಿಶ್ಶಕ್ತಿ ಮತ್ತು ವೃದ್ಧಾಪದಲ್ಲಿ ಸಾಧಾರಣವಾಗಿ ತನ್ನ ಆಪ್ತ ಬಂಧು ಮಿತ್ರರೇ ತನ್ನನ್ನು ಉದಾಸೀನ ಭಾವನೆಯಿಂದ ಕಾಣುತ್ತಾರೆ. ವೃದ್ಧಾಪ್ಯ ಬಂತಂದ್ರೆ ಅರ್ಧಂಬರ್ಧ ಕಿವಿ ಕೆಡಿಸುತ್ತೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ನಡ್ಕೊಂಡು ಹೋಗೋಕೆ ಬಿದ್ದೋಗ್ತೀವಿ, ಬೇರೆಯವ್ರ ಆಶ್ರಯ ಬೇಕು ಅಂತ ಅನ್ಸುತ್ತೆ. ಊಟ ಮಾಡ್ಬೇಕು ಅಂತಂದ್ರ ನಾವ್ ಈ ಕಡೆ ತಿಂತಿದ್ರೆ ಜೊಲ್ಲು ಈ ಕಡೆ ಬರುತ್ತೆ, ಬಿದ್ದೋಗುತ್ತೆ. ಎಲ್ಲ ನೋಡ್ತಾ ಇರ್ತಕ್ಕಂಥವ್ರ ಮನೆಗೆ ಬಂದಿರ್ತಕ್ಕಂಥ ಸೊಸೆ ಆಗ್ಲಿ ಬೇರೆ ಅವರಾಗ್ಲಿ ವಯಸ್ಸಿನಲ್ಲಿ ಇರ್ತಕ್ಕಂಥ ಏನಪ್ಪಾ ನಿಂದು ದರಿದ್ರ ಯಾವಾಗ್ಲೂ ಒಂದೇನೋ ಹೌದು ಅಂತಾರೆ, ಅನ್ನೇ ಅಂದ್ಬಿಡ್ತಾರೆ. ಈ ರೀತಿ ಅನಿಸ್ಕೋಬೇಕಾಗಿ ಬರುತ್ತೆ. ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರುವುದಿಲ್ಲ. ನಮ್ಗೆಲ್ಲ ಅನುಭವವೇ ಇದು. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರಲ್ಲ. ನಮ್ಗೆ ಹೇಳ್ತಾರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರಲ್ಲ ಅಂದ್ರೆ ನಮಗೆ ಏನ್ ಮಾಡ್ತೀರಿ ಅಂತಂದ್ರೆ, ಒಳ್ಳೆ ಪುಸ್ತಕವನ್ನು ಓದೋದನ್ನ ಅಭ್ಯಾಸ ಮಾಡ್ಕೊಂಡು. ನಿದ್ದೆ ಬರ್ಲಿಲ್ಲ, ಒಂದು ಪುಸ್ತಕ ಓದು, ಒಳ್ಳೇದಲ್ವಾ ಅದು? ಆ ಒಳ್ಳೆಯದೆ. ಅದಕ್ಕೆ ಬದಲಾಗಿ ಅಯ್ಯೋ ನನ್ನ ನಿದ್ದೆ ಬರ್ಲಿಂದ ವ್ಯಸನ ಪಟ್ಕೊಂಡು ಬೇರೆ ಅವ್ರನ್ನ ಎಬ್ಸೋ, ಬಯರ್ಕ್ ಆಗ್ತದೆ, ನೀರ್ ತಕೊಂಡ್ ಬಾ, ಅದು ಬಾ, ನನ್ ಬಾತ್ರೂಮ್ಗೆ ಹೋಗ್ಬೇಕು, ಲೈಟ್ ಹಾಕೋ, ಇದಾಕೋ ಅಂತ ಬೇರೆಯವರಿಗೆ ನಾವು ಹಿಂಸೆ ಕೊಡುವುದಕ್ಕಿಂತ ಒಂದು ಪುಸ್ತಕ ತೆಗೆದುಕೊಂಡು ಓದೋದನ್ನ ಕಲ್ತುಕೊಂಡಾಗ ಎಷ್ಟು ಆ ಪುಸ್ತಕದಲ್ಲಿ ಏನಾದ್ರೂ ಸಾರ ಸಿಕ್ಕಿದ್ರೆ ಪೂರ್ತಿಯಾಗಿ ಓದ್ಬಿಡುತ್ತೆ, ನಿದ್ದೆ ಬರುತ್ತೆ. ಆಮೇಲೆ ಹಾಗೆ ಹೆಗಲ ಮೇಲೆ ಹಂಗೆ ಪುಸ್ತಕ ಇರುತ್ತೆ, ಹಂಗೆ ನಿದ್ದೆ ಮಾಡ್ಬೇಕು. ಇದರಿಂದ ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಇಂತಹ ಕೆಲಸಗಳನ್ನ ಮಾಡೋದು ನಾವು ಕಲ್ತ್ಕೋಬೇಕು. ಒಳ್ಳೇದು. ವೃದ್ಧಾಪ್ಯದಲ್ಲಿ ತಿನ್ನುವುದು ಒಂದೇ ಸುಖಪ್ರದವಾಗಿರುವುದರಿಂದ ಅನೇಕರು ಅತಿಯಾಗಿ ತಿಂದು ರೋಗಗಳಿಂದ
ಪರಿತಪಿಸುತ್ತಾರೆ. ವಯಸ್ಸಾದ ಮೇಲೆ ಕೆಲವರಿಗೆ ಚೆನ್ನಾಗಿ ತಿನ್ನಬೇಕು ಅನ್ಸುತ್ತೆ, ಬಾಯಿ ಚಪ್ಪಲ. ಬಾಯಿ ಚಪಲ. ಇನ್ ಕೆಲವರಿಗೆ ಮಾತುಗಳು ಹೇಳ್ಬೇಕು ನನ್ ಮನೆ ಇಷ್ಟು, ನನ್ ಸೊಸೆ ಇಂಥವಳು, ನನ್ ಮಗನ ಇಂಥ ಕೆಲಸ, ನಾನು ಕೆಲಸದಲ್ಲಿರುವಾಗ ಅಂತ ಇಂಥದ್ ಮಾಡ್ತಾ ಇದ್ದೆ. ಇದು ಬೇರೆಯವರು ಒದ್ದು ಹೋಗ್ತಾ ಇದ್ರು ಕೂತ್ಕೊಳಪ್ಪ, ಅವ್ನು ದರಿದ್ರ ಸಿಕ್ಕಿದ್ನಲ್ಲಪ್ಪ, ಇನ್ ಬಿಡಲ್ಲಪ್ಪ ಅಂತ ತಪ್ಪಿಸ್ಕೊಂಡು ಹೊರಟಾಗ್ತಾರೆ. ಸೋಬೇರ್ಗಟ್ಟೆ. ತಪ್ಪಿಸ್ಕೊಂಡು ಹೊರಟಾಗ್ತಾರೆ. ಹಾಗೆ ಮಾತುಗಳು ಅಥವಾ ಹೆಚ್ಚಾಗಿ ತಿನ್ನುವುದು, ಇವೆರಡು ಬಹಳ ವೈರಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವೃದ್ಧಾಪವಾದಾಗ ಇವು ಬರುತ್ತವೆ, ಹುಷಾರು ಅಂತ ಅನ್ನೋದು. ಅಲ್ಲದೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟಿದ್ದಾಗಿಯೋ ಸಾವಿನ ಭಯ ಬೇರೆ. ಇದೆಲ್ಲ ಆಯ್ತು. ನಮ್ಗೆ ವಯಸ್ಸಾದಾಗ ಈಗ ಅನೇಕ ಜನರು ಸತ್ತೋಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆನೆ ಬೆಳಕಾಯ್ತು ಅಂದ್ರೆ ಅಲ್ಲ ನಿಮ್ಮವ್ರು ಅವ್ರು ಸತ್ತೋದ್ರು, ಇನ್ನ ಫ್ರೆಂಡ್ಸ್ ಸತ್ತೋದ್ರು. 70 ವರ್ಷ ಜಾಸ್ತಿ ನಾವು ಬದುಕಿದ್ರೆ ಆಮೇಲೆ ಸತ್ತೋಗ್ತಕ್ಕಂಥ ಜನರನ್ನ ನೋಡುವುದೇ ಜಾಸ್ತಿ ನಮ್ದು. ಇದು ಒಂದು ಅನುಭವ. ನೋಡಪ್ಪ, ನಾವು ಸತ್ತೋಗ್ತಾ ಇದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ನಮಗೂ ಆಗುತ್ತೆ. ಆದ್ರಿಂದ ಸಾವು ಅಂತಂದ್ರೆ ಏನು ಅಂತ ಅನ್ನೋದನ್ನ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಸಾಯುವುದಕ್ಕೆ ನಿನ್ನ ಸಿದ್ಧತೆ ಆಗ್ಬೇಕು. ಇದು ಬಂದಿರುತ್ತೆ. ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಕ್ಕಂಥವನು ಸಾಯುವುದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ಭಯ ಪಡಬಾರ್ದು. ಅವನು ಸತ್ತ ಇವನು ಸತ್ತ ಅಂತ ಹೇಳಿದ ತಕ್ಷಣ ಅಯ್ಯೋ ಒಂದೇನಪ್ಪ ಅಯ್ಯೋ ಅಂತ ಅಂತೀವಿ. ಯಾಕಂದ್ರೆ ಅವನು ಹೇಳಿದಾಗ ಅವನಿಗೆ ತೃಪ್ತಿ ಆಗ್ಬೇಕು. ಅಯ್ಯೋ ಸಂಕಟ ಪಟ್ರೆ ಅವನು ತೃಪ್ತಿ ಆಗುತ್ತೆ. ಅವನು ತೃಪ್ತಿ ಪಡುವುದಕ್ಕಾಗಿ ಮೇಲ್ಗಡೆ ಸಂಕಟ ಪಡ್ತಕ್ಕಂಥವ್ರು ಇದ್ದಾರೆ. ನಾಟಕ, ಅದರಲ್ಲೂ ನಾಟಕ. ಯಾರು ಮರಣವನ್ನು ಇಚ್ಛಿಸುವುದಿಲ್ಲ. ಇಷ್ಟೆಲ್ಲ ನಾವೆಲ್ಲ ಹೇಳ್ತಾ ಇದ್ದೀವಿ. ಆ ಮರಣದ ಕಾಲ ನಾವು ಬಂದಾಗ ಏನ್ ಅನ್ಕೊಳ್ತೀವೋ ಏನೋ ಇವಾಗ ಹೇಳ್ತೀವಿ ಧೈರ್ಯವಾಗಿ. ಆದ್ರೆ ಯಾರೋ ಇಚ್ಛೆ ಪಡುವುದಿಲ್ಲ. ಹೀಗೆ ದೇಹ ಪರಿಸ್ಥಿತಿಯಲ್ಲೂ ಹೊರಗಿನ ಪರಿಸ್ಥಿತಿಗಳು ಬದಲಾವಣೆ ಹೊಂದುತ್ತವೆ. ದೇಹ ಪರಿಸ್ಥಿತಿ, ಹೊರಗಿನ ಪರಿಸ್ಥಿತಿಯು ಬದಲಾವಣೆಗಳು ಆಗ್ತಾನೆ ಇರುತ್ತವೆ ನಮ್ಮ ಜೀವನದಲ್ಲಿ. ಈ ಬದಲಾವಣೆಗಳನ್ನು ಕಂಡು ನಾವು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ನಡೆಸುವುದ, ಕಡಿದುಕೊಳ್ಳುವುದಕ್ಕಾಗಿ, ಅಭ್ಯಾಸವಾಗುವುದಕ್ಕಾಗಿ ಇವೆಲ್ಲ ಭಗವಂತನ ಇಟ್ಟಿರತಕ್ಕಂತಹ ಚುಟಿಕೆ. ಇದರಿಂದ ಮನುಷ್ಯನ ದುಃಖಕ್ಕೆ ಒಳಗಾಗುತ್ತಾನೆ. ದುಃಖ ಬರುವುದು ಹಾಗೆ. ಪ್ರಿಯವಾಗಿರತಕ್ಕಂಥವ್ರು ಹೋದ ಅಂದ್ರೆ ದುಃಖ, ಅಪ್ರಿಯವಾಗಿರತಕ್ಕಂಥ ವಸ್ತುವು ಕಂಡ್ರೆ ದುಃಖ. ಈ ರೀತಿ ದುಃಖವೂ ಸಂತೋಷವೂ ಮನುಷ್ಯನಿಗೆ ಇಟ್ಟಿರತಕ್ಕಂಥ ಅನುಭವಗಳನ್ನ ಪಡೆಯುವುದಕ್ಕಾಗಿ ಇಟ್ಟಿದ್ದಾನೆ. ಹೀಗೆ ಕೀರ್ತಿ, ಅಧಿಕಾರ ಮತ್ತು ಐಶ್ವರ್ಯ ಇವುಗಳೆಲ್ಲವನ್ನು ಮನುಷ್ಯನು ಬಿಟ್ಟು ಹೋಗಬೇಕಾಗುತ್ತದೆ. ಒಳ್ಳೆ ಮನೆ ಹೇಳ್ತಾರೆ, ಬಂಗ್ಲೆ ನೋಡು, ಮನೆ ಹಿಂಗ್ ಕಟ್ಟಿದ್ದೀನಿ, ಹಂಗ್ ಕಟ್ಟಿದ್ದೀನಿ, ಹಂಗಿದೆ, ನಮ್ಮ ಮೊಮ್ಮಗಳು ಡಾಕ್ಟ್ರು, ಇನ್ನೊಬ್ಬ ಇಂಜಿನಿಯರು, ತಿಂಗಳಿಗೆ ಇಷ್ಟು ಲಕ್ಷಗಳು ಬರುತ್ತೆ ಅಂತ ಆಸೆನೇ ಇದು. ಇವೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಆ ಸಂದರ್ಭದಲ್ಲಿ ಹೆಂಗಪ್ಪ ಇವೆಲ್ಲ ಬಿಡುವುದಂತ ಅಂದೇ ಇರುತ್ತೆ. ಅಶೋಕ್ ಚಕ್ರವರ್ತಿ ಪ್ರಾಣ ಬಿಡುವಾಗ ಎಷ್ಟೋ ಹೇಳಿದ ಇದ್ದವನು ಪ್ರಾಣ ಬಿಡಲು ಒಂದ್ 2-3 ದಿವಸ ಹೊರಗಿದ್ನಂತೆ. ಆಗ ಗುರುಗಳೇ ಬಂದು, ಯಾರ್ ಮಹಾ ನಿನ್ನ ಇದಂದು ಜೀವನ, ಮುಂದೆ ಇಂಥ ಕೆಲಸ ಮಾಡುವುದು ಅವಶ್ಯಕತೆ ಇದೆ, ನೀನು ಆರಾಮವಾಗಿ ಪ್ರಾಣವನ್ನು ಬಿಟ್ಟು ಬಾ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಣ ಹೋಗುವಾಗ ಹೇಳ್ತಾರೆ, ಸಂಬಂಧಪಟ್ಟಿರ್ತಕ್ಕಂಥವ್ರು ಮಾರ್ಗದರ್ಶನ ನೀಡೋರು ಇದ್ದೇ ಇರ್ತಾರೆ. ಹಾಗೆ ಅವರಿಗೆ ಮಾರ್ಗದರ್ಶನ ಗುರುಗಳೇ ಬಂದು ಮಾರ್ಗದರ್ಶನ ತೋರಿಸ್ತಾರೆ. ಈ ನಂಬಿಕೆ ನಮ್ಮಲ್ಲಿ ಇಟ್ಟುಕೊಂಡು ಮೊದಲಿಂದ ನಾವು ಜೀವನ ಮಾಡ್ತಾ ಇದ್ದರೆ ನಮಗೂ ಆ ಸಂದರ್ಭಕ್ಕೆ ಧೈರ್ಯವನ್ನು ಹೇಳಿ ನಮಗೆ ಸಾಹಸದಿಂದ ಮುಂದಕ್ಕೆ ಹೋಗುವುದಕ್ಕಾಗಿ ಯಾರೋ ಒಬ್ಬರು ಬಂದೇ ಬರ್ತಾರೆ. ಬದುಕಿರುವಾಗಲೇ ಉಬ್ಬರ ಹಿಡಿತಗಳು ಇರುತ್ತವೆ. ನಾವು ಬದುಕಿರುವಾಗ ಉಬ್ಬರ ಹಿಡಿತಗಳು ಅಂದ್ರೆ ಸಂತೋಷವು, ದುಃಖವು, ಐಶ್ವರ್ಯವು, ಆಮೇಲೆ ಬಡತನವು, ಇವೆಲ್ಲವೂ ಮಾಮೂಲಿಯಾಗಿ ಬಂದಿರ್ತವೆಲ್ಲವನ್ನು ನೋಡಿರ್ತೀವಿ. ಯಾರೋ ಕೆಲವರು ಹುಟ್ಟಿದಾಗಿನಿಂದ ಸಾಹುಕಾರರಾಗಿ ಹುಟ್ಟಿರ್ತಕ್ಕಂಥವ್ರು ಕೆಲವರೇ ಇರ್ತಾರೆ. ಇನ್ನೆಲ್ಲರೂ ಆ ರೀತಿ ಹುಟ್ಟಿರುವುದು. ಶ್ರೀಮಂತನು ಬಡವನಾಗಿ ತನ್ನ ಆಯುಷಿನ ಅಂತ್ಯ ದಿನಗಳಲ್ಲಿ ಪರಿವರ್ತಿಸುವುದು ಉಂಟು. ಶ್ರೀಮಂತನಾಗಿರತಕ್ಕಂಥವನು ಆಯುಷಿನ ಅಂತ್ಯ ದಿನಗಳಲ್ಲಿ ಪರಿತಪಿಸುವುದು ಉಂಟು. ದಂಡಿಯಾಗಿ ಐಶ್ವರ್ಯವಿದೆ, ಬೇಕಾದಷ್ಟಿದೆ, ಇವೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಹಿಂಗಪ್ಪ ಸಂಪಾದನೆ ಮಾಡಿದ್ನಲ್ಲಪ್ಪ, ಎಷ್ಟು ದುಡ್ಡು, ಎಷ್ಟು ಐಶ್ವರ್ಯ, ಇದೆಲ್ಲ ಬಿಟ್ಟು ಹೋಗೋದು ಹೇಗೆ ಅಪ್ಪ ಅಂತ 2 ದಿವಸ 3 ದಿವಸ ಕೊರಗ್ತಾರೆ. ಅವರು ಇರ್ತಕ್ಕಂಥ 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3ನೇ ದಿವಸ ಹಂಗೆ ಇದ್ರೆ ಅಯ್ಯೋ
ಪ್ರಾಣನೇ ಬಿಡಲ್ಲಪ್ಪ ಅಂತ ಇವ್ರು ಬಂದ್ಬಿಡುತ್ತೆ. ಸುಂದರನಾರಾಯಣ ಸ್ವಾಮಿ ಹಂಗೆ ತಾನೆ ಅದೇ ಎಷ್ಟು ಸಂಪಾದ ಚಿಕ್ಕಿ 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 ಹೋಯ್ತು. ಚಿಕ್ಕಿ. ನಮ್ಮನ್ನು ಪ್ರೀತಿಸುವವರು ಅವರ ಇಚ್ಛೆ ನಮ್ಮ ಮೂಲಕ ನೆರವೇರದಿದ್ದರೆ, ನಮ್ಮನ್ನು ಪ್ರೀತಿಸುವವರು ಅವರ ಇಚ್ಛೆ ನಮ್ಮ ಮೂಲಕ ನೆರವೇರದಿದ್ದರೆ ನಮಗೆ ಅಗಾಧವಾಗುತ್ತದೆ. ನಾವ್ ಯಾರೋ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಿ, ಅವ್ರಿಗೆ ನಾನು ಹಿಂಗ್ ಮಾಡ್ತಾರೆ, ಹಂಗ್ ನೋಡ್ತಾರೆ, ಚೆನ್ನಾಗಿ ನೋಡ್ಕೊಡ್ತಾರೆ, ನನ್ನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ಅಂತ ಅನ್ಕೊಡ್ತಾರೆ. ಅದು ಮಾಡ್ಲಿಲ್ಲ ಅಂತಂದ್ರೆ ದುಃಖ. ಇವೆಲ್ಲವೂ ಬಾಹ್ಯದಲ್ಲಿ ಕೆಲಸ ಮಾಡುವ ತ್ರಿಗುಣಗಳು ನಮ್ಮ ಮನಸ್ಸಿನ ಒಲವಿಗೆ ವಿರೋಧವಾಗಿರತಕ್ಕ ನಿದರ್ಶನಗಳು. ನಾವು ಗಂಡು ಮಗು ಬೇಕಪ್ಪ ಅಂತ ಎಲ್ಲರೂ ಆಸೆ ಪಡ್ತೀವಿ. ಯಾಕಂದ್ರೆ ಅರ್ಧ ಮುಕ್ಕಾಲ್ ಭಾಗ ನಮ್ಮ ಅವಸರಾನ ಕಾಲದಲ್ಲಿ ಅವನು ಇದ್ದುಕೊಂಡು ನಮ್ಮನ್ನ ಸಲಹೆ ಮಾಡ್ತಾರೆ, ನೋಡ್ಕೊಳ್ತಾನೆ ಅಂತ. ಆ ದೃಷ್ಟಿ ಇಟ್ಕೊಂಡು ನಾವು ಬೆಳೆಸಿದ್ರೆ ಅದು ವಿರೋಧವೇ. ಈಗ ಅಲ್ಲ, ನಮ್ ಕರ್ತವ್ಯ ಅದು. ಮಗು ಹುಟ್ಟಿದೆ, ಮಗುವನ್ನು ಬೆಳೆಸ್ಬೇಕು, ಅವನಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ಮದುವೆ ಮಾಡ್ಬೇಕು, ನಮ್ ಕರ್ತವ್ಯ. ಆಮೇಲೆ ನಮ್ಮ ನೋಡ್ತಾನೆ ಬಿಡ್ತಾನೆ, ಅದ್ರ ಮೇಲೆ ಆಸೆ ಇಟ್ಟುಕೊಂಡು ನಾವು ಬೆಳೆಸಬಾರ್ದು. ಬೆಳೆಸುವುದಕ್ಕಾಗ್ಲೂ ಆ ರೀತಿ ನಿಮ್ಮಲವಾಗಿರ್ತಕ್ಕಂಥ ಧೈರ್ಯವನ್ನು ತಕೊಂಡು ಮಾಡಬೇಕು. ನನ್ನ ಹಣೆ ಬರ ಹೆಂಗಿದ್ದರೆ ಹಂಗಾಗುತ್ತೆ. ಕಷ್ಟಪಡ್ತೀವಿ ಅಂತ ಎಷ್ಟು ದಿವಸ ಬರ್ತೀವಿ, ನರಳಾಡ್ತೀವಿ, ಯಾರು ಇಲ್ಲ ಅಂತ ನರಳಾಡ್ತೀವಿ, ಹೋಗುತ್ತೆ ಪ್ರಾಣ, ಹೋಗ್ಲಿ ಬಿಡೋ. ಆ ಧೈರ್ಯ ತಗೋಬೇಕು ನಾವ್ ಯಾವಾಗ್ಲೂ. ಅದಕ್ಕೆ ಇತಿಹಾಸವೇ ಅಂತನ್ನುವುದು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತಂದಾಗ ಆ ಛಲ, ಆ ಶಕ್ತಿ, ಆ ಸಾಮರ್ಥ್ಯ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಹೌದು. ಹೀಗೆಯೇ ಅನೇಕರು ಈ ಪ್ರಪಂಚದ ಪರಿಸ್ಥಿತಿಗೆ ಅಂಟಿಕೊಂಡಿರುತ್ತಾರೆ. ಹೆಂಗಪ್ಪ ಬಿಟ್ಟು ಹೋಗುವುದು ಅಂತ ಇದಕ್ಕೆ ಅಂಟ್ಕೊಳ್ತೀವಿ. ಅನುಕೂಲ ಪರಿಸ್ಥಿತಿ ಎಲ್ಲಿ ಕೈ ಬಿಟ್ಟು ಹೋಗುತ್ತಿದೆಯೋ ಎಂಬ ಬಗ್ಗೆ ತುಂಬಾ ಕಳವಳ ಪಡುತ್ತಾರೆ. ಆಸೆಯಿಂದ ದುಃಖ, ಕಳವಳ, ಭಯ ಎಲ್ಲವೂ ಉಂಟಾಗುತ್ತದೆ. ಈ ಆಸೆ ಇದ್ದರೇನೆ ಇನ್ನೇ ಬರ್ತಕ್ಕಂಥದ್ದು. ಆಸೆ, ದುಃಖ, ಕಳವಳ, ಭಯ ಎಲ್ಲ ಆಭರಣಗಳು. ಈ ಆಸೆ ಜಾಸ್ತಿ ಆದ್ರೆ ಇವೆಲ್ಲ ಆಭರಣಗಳು ನಮ್ಮಲ್ಲಿ ಸೇರ್ಕೊಳ್ಳುತ್ತೆ, ಎಲ್ಲ ಸ್ಟಾರ್ಟ್ ಆಗುತ್ತೆ ಇವೆಲ್ಲ. ನೋಡು, ಆಸೆ, ದುಃಖ, ಕಳವಳ. ಕಳವಳ ಅಂತಂದ್ರೆ ಏನ್ ಹೇಳಿ? ಕಳವಳ ಅಂತಂದ್ರೆ ನನ್ನ ಮಗಳು ಅಲ್ಲಿದ್ದಾರೆ, ಅವ್ರ ಬಡವರು ಸ್ವಲ್ಪ ಇರತಕ್ಕಂಥವರಿಗೆ ಅವ್ರು ಏನ್ ಮಾಡ್ತಾರೆ, ಇಲ್ಲ ಸರಿಯಾಗಿ ನೋಡ್ಕೊಳ್ತಾರೆ ಇಲ್ವೋ, ಆಮೇಲೆ ಅವರು ಮನೆಯಲ್ಲಿರ್ತಕ್ಕಂಥವ್ರ ಅಣ್ಣ ತಮ್ಮನ ಸರಿ ನೋಡ್ಕೊಳ್ತಾರೆ ಇಲ್ವೋ, ಪ್ರಾಣ ಹೋಗೋರು ಅಂತಹ ಕಳವಳು. ಯಾರೋ ಒಬ್ಬ ಕುಂಟನ ಕುರುಡನ ಇರ್ತಾನೆ, ಅವನ್ ನೋಡ್ಕೊಳ್ತಾರೆ ಇಲ್ವಾ ಅನ್ನುವ ಪ್ರಾಣ ಇವನಷ್ಟಕ್ಕೆ ಹೊರಟೋಗ್ತಾನೆ, ಅವನಿಗೆ ಹೆಂಗಾಗುತ್ತೆ ಹಂಗಾಗುತ್ತೆ ಅನ್ನುವ ಧೈರ್ಯವಾಗಲೇ ಆ ಮನಸ್ಸನ್ನ ನಿಗ್ರಹಿಸಿಕೊಂಡಿರ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಳ್ಳದೆ ಇದ್ದರೆ ಆ ರೀತಿ ಕಳವಳ ಬರುತ್ತೆ. ಭಯ, ಪ್ರಾಣ ಹೋಗ್ತಾರೆ, ಎಲ್ಲವೂ ಉಂಟಾಗುತ್ತದೆ. ಇವು ಎಲ್ಲರಿಗೂ ಬರುತ್ತವೆ. ಹುಟ್ಟಿದ ದೇಹ ಸಾಯಲೇಬೇಕು, ನಿರ್ಧಾರ ತಗೋಬೇಕು. ಹುಟ್ಟಿದ ದೇಹ ಸಾಯಲೇಬೇಕು. ಯಾಕೆ ಇದ್ರ ಮೇಲೆ ವ್ಯಾಮೋಹ ಪಡ್ಬೇಕು ನಾವು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಾಗ ಎಲ್ಲವೂ ಸಾವಿನ ಕಡೆಗೆ ಒಬ್ಬರ ಹಿಂದೆ ಒಬ್ಬರು ಸಾಗಿ ಮುಂದುವರಿಯುತ್ತಿದ್ದಾರೆ. ನೋಡ್ತಾ ಇದ್ದೀವಿ, ಸಾವು ಸಾವು ಸಾವು, ಒಬ್ಬರಾದ್ಮೇಲೆ ವಾರ್ತೆಗಳು ಬರ್ತಾನೇ ಇರುತ್ತೆ, ಸತ್ತೋಗ್ತಾನೆ ಇದ್ದಾರೆ. ಅವರಂತೂ ನಾವು ಆಗ್ತೀವಿ. ಯಾಕೆ ಇಷ್ಟೊಂದು ಭಯ, ಕಳವಳ ಪಡಬೇಕು? ಆಯ್ತು, ಮನೆಯಲ್ಲಿ ಏನ್ ಕೆಲಸ ವ್ಯವಸ್ಥೆ ಸರಿ ಇಲ್ಲದಿದ್ರೆ ಹೋಗ್ಲಿ, ಅವನಾನೇ ಬರಹ, ಏನ್ ಮಾಡಕ್ಕಾಗತ್ತೆ? ಆ ಧೈರ್ಯ, ಸಾಹಸ ನಾವು ಸಂಪಾದನೆ ಮಾಡ್ಕೋಬೇಕು. ಆ ಧೈರ್ಯ, ಸಾಹಸ ಯಾವಾಗ ಬರ್ತಂದ್ರೆ ನಿಜವಾದ ಆಧ್ಯಾತ್ಮಿಕ ಜೀವನವಂದರೆ ಏನು ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಬೇರೆಯವರಿಗೆ ಕಷ್ಟ ಬರ್ಲಿ ಸುಖ ಬರ್ಲಿ, ಅವನು ಮಾಡಿದ್ದ ಸುಕೃತದಿಂದ ಸುಖವು, ಬೇರೆ ದೋಷ ಅನ್ಯಾಯ ಮಾಡಿದಿರಂತ ಕಷ್ಟವು ಬಂದಿರುತ್ತೆ, ಅದನ್ನು ತೀರಿಸ್ಕೊಳ್ಳೇಬೇಕು ಅಂತಕ್ಕಂಥ ದೃಢವಾದ ಕಲ್ಪನೆ ತನ್ನಲ್ಲಿ ಬೆಳೆಸ್ಕೋಬೇಕು. ಲೆಕ್ಕಾಚಾರ ಮೊದಲೇ ಮಾಡಿರ್ತಾರೆ. ಆದರೆ ಜನರು ಮಾಯೆ ಭ್ರಾಂತಿಗೆ ಒಳಗಾಗಿ ಅದನ್ನು ಮರೆತು ಕ್ಷಣಿಕವಾದ ಸುಖ ಸಾಧನೆಯಲ್ಲಿ ನಿರತರಾಗಿರುತ್ತಾರೆ. ಈ ಸುಖ ಅಂತಕ್ಕಂಥದ್ದು ಕ್ಷಣಿಕವೇ ಇರುವುದು, ಏನು ಶಾಶ್ವತವಾಗಿರಲ್ಲ. ಆ ಸುಖವಾದ ಸ್ವಲ್ಪ ಕ್ಷಣಿಕವಾದ ಸುಖಕ್ಕೆ ಮರುಳಾಗಿ
ಸಂಸಾರಗಳನ್ನು ಕಟ್ಟಿಕೊಂಡು ಮಕ್ಕಳನ್ನ ಎತ್ತಿ ಮೋಸ ದಗ ವಂಚನೆಯಿಂದ ಆಸ್ತಿ ಸಂಪಾದನೆಗಳನ್ನು ಮಾಡಿ 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 ಇಟ್ಟು ಏನಾಗ್ತದೆ ಕಡೆಗೆ. ಆದ್ದರಿಂದ ತಿಳ್ಕೊಂಡು ಕರ್ತವ್ಯ ಅದೇ ಸಾಪಿಷ್ಟ ಆಗಿರ್ತಕ್ಕಂಥವನು ತನಗೆ ಎಷ್ಟು ಬೇಕೋ ಜೀವನಕ್ಕೆ ಅಷ್ಟು ಸಂಪಾದನೆ ಮಾಡ್ಕೋಬೇಕು. ಅದಾದ್ಮೇಲೆ ಬೇಡ. ನಾವು ಇದನ್ನ ಯಾವ ಪೂಜೆಯನ್ನು ಸತ್ಯನಾರಾಯಣ ವ್ರತ ಮಾಡ್ತೀವಿ. ಸತ್ಯನಾರಾಯಣ ವ್ರತ ಮಾಡ್ತಕ್ಕಂಥದ್ದು ಉದ್ದೇಶ ಏನ್ ಗೊತ್ತದ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಸತ್ಯನಾರಾಯಣ ವ್ರತ ಮಾಡುವುದಕ್ಕೆ ಮೊದಲು ನೀನು ಆಸೆ ಆಕಾಂಕ್ಷೆ ಯಾವುದೋ ಒಂದು ರೀತಿಯಲ್ಲಿ ಸಂಪಾದನೆ ಇಷ್ಟೊಂದು ಮಾಡ್ಕೊಂಡಿರ್ತೀಯ. ಅಷ್ಟೊಂದು ಸಂಪಾದನೆ ಮಾಡಿಕೊಂಡಿದ್ದ ಆದ್ಮೇಲೆ ನಾನು ಇನ್ನು ಮುಂದೆ ಸಂಪಾದನೆ ಮಾಡುವುದಿಲ್ಲ, ಸತ್ಯದಿಂದ ಜೀವನವನ್ನು ನಡೆಸುತ್ತೇನೆ ಅಂತ ಅನ್ನುವುದಕ್ಕಾಗಿ ಆ ವ್ರತವನ್ನ ಮಾಡಿ ಬೇರೆಯವರನ್ನು ಕರೆದು ಅವ್ರ ಮುಂದೆ ಪ್ರತಿಜ್ಞೆ ಮಾಡೋದು, ನಾನು ಇನ್ನು ಮುಂದೆ ಸತ್ಯದಿಂದ ಜೀವನವನ್ನು ನಡೆಸುತ್ತೇನೆ ಅಂತ ಹೇಳಿ ಅವರಿಗೆ ಊಟೋಪಚಾರಗಳನ್ನ ಮಾಡಿ ಅಲ್ಲಿಂದ ಆಚೆಗೆ ಸಂಪಾದನೆ ಮಾಡಕ್ ಹೋಗಬಾರದು. ಅದು ಸತ್ಯನಾರಾಯಣ ವ್ರತ ಮಾಡೋದು. ನಾವು ಆ ರೀತಿಯಲ್ಲ ಮದುವೆ ಮಾಡ್ತೀವಿ ಒಂದು ಸತ್ಯನಾರಾಯಣ ಬರ್ತಾನೆ ಇಲ್ವೋ, ಅವನಿಗಿಂತ ನಾನು ಇನ್ನೂ ಜಾಸ್ತಿ ಪೂಜೆ ಮಾಡಿಸ್ಬೇಕು, ಅವನಿಗಿಂತ ಒಳ್ಳೆ ತಿಂಡಿ ಕೊಡ್ಬೇಕು ಎಲ್ಲರಿಗೂ, ಆಯ್ತು ನೋಡು ಅಂತ ಅನ್ನೋದು. ಅವನಿಗಿಂತ ಹೂವಿನ ಹಾರಗಳಾಗ್ಬೇಕು, ಇನ್ನೂ ಇಷ್ಟು ಕೊಡಬೇಕು. ಈ ರೀತಿ ಇಟ್ಕೊಂಡು ನೀನು ಸತ್ಯನಾರಾಯಣ ವ್ರತ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸತ್ಯನಾರಾಯಣ ವ್ರತ ಮಾಡೋದು ಅದಕ್ಕಾಗಿ ನಾನು ಇದುವರೆಗೂ ಸಂಪಾದನೆ ಮಾಡಿದ್ದೀನಿ, ಇನ್ನು ಮುಂದೆ ನನಗೆ ಸಂಪಾದನೆ ಬೇಕಾಗಿಲ್ಲ, ಸತ್ಯದಿಂದ ಜೀವನವನ್ನು ನಡೆಸುತ್ತೇನೆ ಅಂತ 4 ಜನರ ಮುಂದೆ ಸೇರಿಕೊಂಡು ವಾಗ್ದಾನ ಮಾಡುದು. ಇದು ವ್ರತ ಅಂದ್ರೆ. ಅವರಿಗೆ ಜೀವಿತವು ಸುಖವನ್ನು ಹಿಂಬಾಲಿಸುತ್ತಿರುವ ದಾಹ ಪೀಡಿನಂತೆ ಇರುತ್ತದೆ ಎಂದು ಖಚಿತವಾಗಿ ಅನಿತ್ಯ ಸುಖಂ ಲೋಕಮಿಮಿರ್ತಂ ಭಜಸ್ತೇನೆ ಎಂಬ ಧ್ಯೇಯವನ್ನು ಹಿಡಿದು ಯೋಗಾಭ್ಯಾಸ ಮಾಡಿ ತನ್ನ ಸರ್ವ ರೂಪವನ್ನು ಸಾಕ್ಷಾತ್ಕಾರದ ಪ್ರಯತ್ನದಲ್ಲಿ ನಿರತನಾಗುತ್ತಾನೆ. ಇವೆಲ್ಲ ಕ್ಷಣಿಕವಾಗಿರ್ತಕ್ಕಂಥ ಸುಖನಪ್ಪ. ಇದು ಎಷ್ಟು ದಿವಸ ಇರುತ್ತೆ, ಎಷ್ಟು ದಿವಸ ಹೋಗ್ತೀವಿ ನಾವು, ಯಾತಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡಿ ಸಂಪಾದನೆ ವ್ಯವಸ್ಥೆ ಐಶ್ವರ್ಯ ಎಲ್ಲ ಇಟ್ಕೊಂಡಿದ್ದಾಗ ಸ್ನೇಹಿತರು ಎಲ್ಲರೂ ಬಂದು ಇನ್ನು ದುಃಖಕ್ಕೆ ಈಡಾಗ್ತಾನೆ ಹೊರತು, ಅವರೆಲ್ಲ ಸೇರಿದಾಗ ಈ ಪ್ರಾಣ ಹೋಗಿರುತ್ತೆ. ಸ್ನೇಹಿತರು ಮತ್ತೊಂದು ಎಲ್ಲ ಬಂದು ಅವ್ರು ಹಿಂಗೆ ಹಿಂಗೆ ಅಂತ ಇದ್ರೆ ಅವ್ನು ಪ್ರಾಣ ಬಿಡುವಾಗ್ಲೂ ಬಿಟ್ಟಿದ್ರು ಸಮೇತ ಎಲ್ಲ ನೋಡಿ ದುಃಖಕ್ಕೆ ಒಳಗಾಗ್ತಾನೆ ಹೊರತು ಒಳ್ಳೇದಕ್ಕೆ. ಅದಕ್ಕೆ ನಮ್ಮ ಡಿಸಾಬಲ್ ಸೊಸೈಟಿಯಲ್ಲಿ ದೊಡ್ಡವರಾಗಿರ್ತಕ್ಕಂಥವ್ರು ಅವರು ಮರಣವಾದಾಗ ಯಾರಿಗೂ ಈ ರೀತಿನೇ ಸುಲಭವಾಗಿ ಈಸಿಯಾಗಿ ದಹನವನ್ನು ಮಾಡಬೇಕು, ಬೇರೆಯವರು ಗಾಂಭೀರಿಕವಾಗಿ ಅದು ಇರಬಾರದು ಅಂತ ತಿಳುವಳಿಕೆ ಇರ್ತಕ್ಕಂಥ ರೀತಿ ಮಾಡಲ್ಲ. ಈ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು ನೋಡ್ಬೇಕು ಅವ್ರು ಡಾಂಬರಿ, ಅದು ಅವಾಗ ನಾವು ತೋರಿಸ್ಬೇಕು. ಇಂತಹ ಸ್ಥೈರ್ಯವನ್ನು ಅನುಷ್ಠಾನ ಮಾಡಬೇಕಾದ್ರೆ ಯೋಗಾಭ್ಯಾಸ ಒಂದೇ ಇರುವ ಸಾಧನ. ಈ ರೀತಿ ಉತ್ತಮ ರೀತಿ ಗುಣಗಳನ್ನ ಬೆಳೆಸ್ಕೋಬೇಕು, ಆಸೆ ಅಂತಕ್ಕಂಥದ್ದು ತ್ಯಜಿಸಬೇಕು, ಸಂಪಾದನೆ ಮಾಡಬೇಕು, ತನ್ನ ಜೀವನಕ್ಕೆ ವ್ಯವಸ್ಥೆಗೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಸಂಪಾದನೆ ಮಾಡದಿರೋ ಸುಮ್ಮನೆ ಇರತಕ್ಕಂಥದ್ದು ತಪ್ಪು. ನ್ಯಾಯಬದ್ಧವಾಗಿ ನಿಯಮವಾಗಿ ಸಂಪಾದನೆಯನ್ನು ಮಾಡಬೇಕು, ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ತನ್ನ ಪ್ರಾಣವನ್ನು ಬಿಡುವಾಗ ನಿಶ್ಚಿಂತವಾಗಿ ಉತ್ತಮ ರೀತಿಯಲ್ಲಿ ಪ್ರಾಣ ಬಿಡುವುದನ್ನು ತಿಳ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ನಮ್ದೆಲ್ಲ ನಿಜವಾಗ್ಲೂ ನಾವೆಲ್ಲ ಈಗ ಆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಉತ್ತಮ ಸಾಧನ. ಮತಗಳು ಮತ್ತೆ ಕೆಲವರು ಭಕ್ತರು ಅಭಿಪ್ರಾಯ ಪಡುವಂತೆ ಧಾರ್ಮಿಕ ಜೀವನವನ್ನು ನಡೆಸುತ್ತಾ ಈಶ್ವರನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಬಾಳಿದರೆ ಮುಂದೆ ನಿನಗೆ ಸುಖವಾಗುವುದು ಖಚಿತ ಎಂಬ ಆಶೋತ್ತರವು ನಿರಾಧಾರವಾದದ್ದು. ದೇವ್ರು ಹೆಂಗ್ ಮಾಡ್ತಾರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತಕ್ಕಂಥದ್ದು ಧಾರ್ಮಿಕ ಮಾತುಗಳು ಹೇಳ್ತಾರೆ, ಅದಕ್ಕೆ ಆಧಾರವಿಲ್ಲ. ನಿರಾಧಾರವಾದದ್ದು ಅಂದ್ರೆ ಆಧಾರ ಇಲ್ಲ ಅಂತ. ಈಗ ನಾವಿರುವಂತೆಯೇ ಮುಂದಿನ ಜನ್ಮದಲ್ಲಿ ಇರುತ್ತೇವೆ. ನಮ್ಮ ಸ್ವಪ್ರಯತ್ನದಿಂದ ಈಗಡೆ ಸಾಧಿಸಿದ್ದೇ ನಮ್ಮದು. ಇದು ಬಹಳ ಮುಖ್ಯ. ನಮ್ಮ ಸ್ವಪ್ರಯತ್ನದಿಂದ ಏನು ಸಾಧಿಸಿರುತ್ತೇವೋ ಅದೇ ನಾವು. ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಕೊಂಡಿದ್ರೆ ಒಳ್ಳೆ ಗುಣಗಳು ನಿನಗೆ ಮುಂದಿನ ಜೀವನಕ್ಕೆ ನಾಂದಿಯಾಗುತ್ತದೆ. ಕೆಟ್ಟದ್ದು ಮಾಡಿ ಮೋಸ ಆದಾಗ ವಂಚನೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅಂತಹದ್ದೇ ಆಗುತ್ತೆ.
ನಿಂದು ಕೆಟ್ಟದ್ದೇ ಎಲ್ಲ ವಂಚನೆನೇ ಮಾಡಿ ಸಂಪಾದನೆ ಮಾಡಿ 2 ತರಂದ್ರುಗಳು ಮಗ ಮೊಮ್ಮಗನೋ ತಿನ್ನುವಷ್ಟು ಸಂಪಾದನೆ ಮಾಡಿಟ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ದಗಾಕೋರ್ನ ಕಳ್ತನ ಮಾಡುವಂತ ಮಕ್ಕಳೇ ಹುಡ್ತಾರೆ. ಅವೆಲ್ಲ ಹಾಳು ಮಾಡ್ಬೇಕಲ್ಲ. ಹಾಳು ಮಾಡ್ಬೇಕು ಅಂತವರೇ ಹುಡ್ತಾರೆ. ಇಲ್ಲದಿದ್ದರೆ ಹೀಗಿರುವಂತೆಯೇ ಮುಂದುವರಿಯುತ್ತೇವೆ. ಆದುದರಿಂದ ಯೋಗಾಭ್ಯಾಸವನ್ನ ಕೈಗೊಂಡು ಬಾಡಿನ ಕ್ರಾಂತಿಯನ್ನು ಅತಿಗೆಳೆದು ನಮ್ಮ ನಿತ್ಯವಾದ ನಿಜ ಸ್ವರೂಪದ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡುವುದು ಒಂದೇ ಮಾರ್ಗ ಉಳಿದಿರುವುದು. ಎಲ್ಲವನ್ನು ಬಿಟ್ಟು ನಿಜವಾದ ಸಾಕ್ಷಾತ್ಕಾರ ಪಡೆಯಬೇಕಾದರೆ ನಮ್ಮ ಜೀವನವು ಮೊಟ್ಟ ಮೊದಲು ನಾನು ಇದನ್ನು ಪದೇ ಪದೇ ಹೇಳುದು, ನಮ್ಮ ಇಂದಿನ ಜೀವನ ನಮಗೆ ಅಂತವರು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ನಮ್ಮ ಸೊಸೆ ಅದು ಅಕ್ಕಪಕ್ಕದವರು ನಮ್ಮ ಸ್ನೇಹಿತರು ಎಂತವರು ಸಿಕ್ಕಿದ್ದಾರೆ ಅವರವರಿಗೆ ಹಿಂದಿನ ಜನ್ಮದ ಸುಕೃತದಂತೆ ಅಂತ ಸಂಬಂಧ ಇರುತ್ತೆ. ಹಿಂದೆ ನೀನು ಅಲ್ಲಿ ಕೆಟ್ಟ ಕೆಲಸಗಳು ಅವ್ಯವಸ್ಥೆಯಲ್ಲಿ ಜೀವನ ನಡೆಸಿದ್ದರೆ ನಿನ್ನ ಸಂಬಂಧಿಕರು ಅಂತವರೇ ಇರ್ತಾರೆ, ಮೋಸ ಮಾಡ್ತಕ್ಕಂಥವರೇ. ಆದ್ದರಿಂದ ಇದನ್ನು ನೆನೆಸಿಕೊಂಡು ಮುಂದೆ ಉತ್ತಮವಾಗಿರತಕ್ಕಂಥ ಜೀವನವನ್ನು ನಡೆಸಬೇಕು, ಅವ್ರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ಳುವಂತ ಸಾಮರ್ಥ್ಯ ನನಗೆ ಬರಬೇಕು ಅನ್ನುವ ಚಪಲದಿಂದ ಉತ್ತಮ ಪುಸ್ತಕಗಳು ಬೇರೆಯವರಿಗೆ ಪ್ರತಿವಾದ ಹೇಳ್ತಕ್ಕಂಥದ್ದು. ನಿನ್ನ ಸಂಪಾದನೆ ಎಷ್ಟು ಬೇಕೋ ಅಷ್ಟು ತಕೊಂಡು ನೀವು ಆಮೇಲೆ ಸಂಪಾದನೆ ಮಾಡದೇ ಇದ್ದರೆ ಉತ್ತಮ ಜೀವನ ಮುಂದೇನು ಸಿಗುತ್ತೆ ನಿನಗೆ. ಆದ್ದರಿಂದ ಇವು ಹಿಂದಿಂದು ಮುಂದೆಂದು ಯೋಚನೆ ಮಾಡಿ ನಾವು ಜೀವನವನ್ನು ನಡೆಸುವುದು ಕಲಿತುಕೊಳ್ಳಬೇಕಾಗಿರ್ತಕ್ಕಂಥದ್ದನ್ನು ತೀಸಾಪಿಷ್ಟ ಆಗಿರ್ತಕ್ಕಂಥವನ್ನು ಮಾಡುವ ಕರ್ತವ್ಯ ಇದೆ. ಬೇರೆ ನಮ್ಮ ತೀಸಾಪುರ ಸೊಸೈಟಿಗೆ ಬೇರೆ ಸದಸ್ಯರೆಲ್ಲ ಬರಬೇಕು ಅಂತಂದ್ರೆ ಅವನ ಆಚೆ ಕಡೆ ಮಾಡಬಾರದ ಕೆಲಸಗಳನ್ನೆಲ್ಲರೂ ಮಾಡಿರ್ತೀವಿ, ನಾವು ಮಾಡಿರ್ತೀವಿ, ಅವನು ಮಾಡ್ತಾನೆ. ತಿಳುವಳಿಕೆ ಇರತಕ್ಕಂಥವರು ಈ ಅನುಭವ ಪಡೆದಿರತಕ್ಕಂಥವನು ಅವನ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳೆಸಿದರೆ ಅವನು ಉತ್ತಮನಾಗ್ತಾನೆ. ಅಷ್ಟು ಕೆಲಸ ಮಾಡಿದ್ದಕ್ಕಾಗಿ ದೈವ ಯೋಜನೆಯಲ್ಲಿ ನಾವು ನಮ್ಮನ್ನು ಗುರುತಿಸ್ತಾರೆ. ನಮ್ಮ ಕರ್ತವ್ಯ ತಿಳುವಳಿಕೆ ಇರ್ತಕ್ಕಂಥ ಬೇರೆಯವರಿಗೆ ತಿಳುವಳಿಕೆ ಕೊಡಬೇಕು. ಈ ನಿಶ್ಚಿತಾರ್ಥಕ್ಕೆ ಈಗ ಬಾರದೇ ಇದ್ದರೆ ಮುಂದಿನ ಜನ್ಮಗಳಾದರೂ ಆ ಏಕೈಕ ಸಂಕಲ್ಪವನ್ನು ಪಟ್ಟಾಗಿ ಹಿಡಿದು ಸಾಧಿಸಬೇಕಾಗುತ್ತದೆ. ಈಗ ಗೊತ್ತಾಗಿದೆ ನಮ್ಗೆ ಕಷ್ಟ ಜೀವನ ವ್ಯವಸ್ಥೆ, ಕಷ್ಟದಲ್ಲಿರ್ತಕ್ಕಂಥವ್ರು, ಸುಖವಾಗಿರ್ತಕ್ಕಂಥವ್ರು, ನೆಮ್ಮದಿಯಿಂದ ಇರ್ತಕ್ಕಂಥವ್ರು ಎಲ್ಲರನ್ನು ನಾವು ನೋಡಿದ್ವಿ. ಇದನ್ನ ತಿಳ್ಕೊಂಡು ಮುಂದಿನ ಜೀವನಕ್ಕಾಗಿ ಒಂದು ದೃಢವಾದ ಸಂಕಲ್ಪದೊಂದಿಗೆ ನಾವು ಜೀವನವನ್ನು ನಡೆಸ್ತಕ್ಕಂಥದ್ದನ್ನು ಕಲಿತ್ಕೋಬೇಕು. ಸಂಯೋಗ ಅಂದ್ರೆ ಎರಡನ್ನು ಸೇರಿಸುವಿಕೆ. ಸಂಯೋಗ ಅಂದ್ರೆ ಎರಡನ್ನು ಸೇರಿಸುವಿಕೆ. ಹೇಯಂತೂ ಎಲ್ಲಾ ದುಃಖಗಳನ್ನು ಕಾರಣ, ಎಲ್ಲಾ ದುಃಖಗಳಿಗೆ ಕಾರಣ ಹೇಯಂತು. ಇಲ್ಲಿ 17 ಪುರುಷ ಪ್ರಕೃತಿಗಳ ಸಂಯೋಗವೇ, ಪುರುಷ ಪ್ರಕೃತಿಯ ಸಂಯೋಗವೇ ಎಲ್ಲಾ ದುಃಖಗಳಿಗೂ ಮೂಲ ಕಾರಣವಾದದ್ದು. ಪುರುಷ ಪ್ರಕೃತಿ ಸಂಯೋಗವೇ ಎಲ್ಲಾ ದುಃಖಗಳಿಗೂ ಮೂಲ ಕಾರಣವಾದದ್ದು. ಈಗ ನಾವು ಈ ನಿಯಮಿತವಾದ ದುಃಖಮಯ ಜೀವನದಿಂದ ಪಾರಾಗಿ ಈ ಶ್ಲೋಕಗಳನ್ನು ಮೂಲೋತ್ಪಾಟನೆ ಮಾಡುವ ಅಗತ್ಯಕ್ಕೆ ಬಂದಿರುತ್ತೇವೆ. ತಾತ್ಕಾಲಿಕವಾದ ಪರಿಹಾರಗಳಿಂದ ಪ್ರಯೋಜನವಿಲ್ಲ. ತಾತ್ಕಾಲಿಕವಾಗಿ ಜೀವನ ನಡೆಸ್ತಾ ಇದೀವಲ್ಲ, ಇದರಿಂದ ಏನು ಪ್ರಯೋಜನ ಆಗಲ್ಲ. ಕ್ಲೇಶಗಳನ್ನೇ ಗುಣಮಟ್ಟ ನಾಶಪಡಿಸುವವರಿಗೆ ನಮ್ಮ ಮನಃಶಾಂತಿ ದೊರೆಯುವುದಿಲ್ಲ. ಇದಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆ ಈ ಸೂತ್ರದಲ್ಲಿ ಉತ್ತರ ದೊರೆಯುತ್ತದೆ. ಸೂತ್ರ ಅಷ್ಟೇ ಇರೋದು, ಆದ್ರೆ ವಿವರಣೆ ಎಷ್ಟಿದೆ ನೋಡಿ. ಅವಿದ್ಯೆ, ಅಸ್ಮಿತ, ಆತ್ಮಸ್ವರೂಪ ಜ್ಞಾನವನ್ನು ಮರೆತಿರುವುದೇ ಹೊರಗಿನ ದೇಹಾತ್ಮ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಈ ಶ್ಲೋಕಗಳಿಗೆ ಕಾರಣವೆಂಬ ಅಂಶವನ್ನು ಹಿಂದೆ ವಿವರಿಸಲಾಗಿದೆ. ಏಕೆ ಪರಿಪೂರ್ಣನು ಪರಿಶುದ್ಧನು ಆದ ಆತ್ಮವು ಈ ಪ್ರಕೃತಿಗೆ ಜಂಟಿಸಲ್ಪಟ್ಟು ಸಂಸಾರ ಚಕ್ರಕ್ಕೆ ಬಂಧಿತನಾಗಿದೆ. ಈ ಆತ್ಮ ಅಂತಕ್ಕಂಥದ್ದು ಸಂಸಾರ ಬಂಧನಕ್ಕೆ ಸಿಕ್ಕಿಕೊಂಡು ಅನುಭವಗಳನ್ನ ಪಡೆಯುವುದಕ್ಕಾಗಿ ಬಂದಿದೆ. ಅನುಭವಗಳು ಪಡೆಯದೆ ಹೋದ್ರೆ ನಾವು ಪರಿಶುದ್ಧರಾಗೋದು ಸಾಧ್ಯವಿಲ್ಲ.
ಆದ ಆತ್ಮವು ಈ ಪ್ರಕೃತಿಗೆ ಜಂಟಿಸಲ್ಪಟ್ಟ ಸಂಸಾರ ಚಕ್ರಕ್ಕೆ ಬಂಧಿತವಾಗಿದೆ ಎಂಬ ಪ್ರಶ್ನೆಯು ಮೂಲಭೂತವಾದ ಸಮಸ್ಯೆಗೆ ಸಂಬಂಧಪಟ್ಟಿದ್ದು. ಮೂಲಭೂತವಾದ ಅಂದ್ರೆ ಇರುವುದು, ಮೂಲವಾಗಿರ್ತಕ್ಕಂಥದ್ರೆ ನಮ್ಗೆ ಅರ್ಥವಾಗ ಮೂಲಭೂತ ಅಂದ್ರೆ ಇರ್ತಕ್ಕಂಥ ಬಂಡವಾಳ, ಮೊದಲನೇ ಮೂಲ ಬಂಡವಾಳ. ಇದಕ್ಕೆ ಮನಸ್ಸಿನಿಂದ ಎಂದರೆ ವಿಚಾರ ಮಾಡಿ ಸಮಂಜಸವಾದ ಉತ್ತರ ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದಕ್ಕೆ ಯಾಕೆ ಈ ರೀತಿಯಾಗತ್ತೆ ಅನ್ನೋದಕ್ಕೆ ಸಮಂಜಸವಾದ ಉತ್ತರ ನಮಗೆ ದೊರೆಯುವುದಿಲ್ಲ. ಸಾಹುಕಾರನಿರ್ತಾನೆ, ಬಡವನಿರ್ತಾನೆ, ಅವ್ನು ಮಾಡಿದ ಅನ್ಯಾಯ ಕೆಲಸಗಳೇ ಮಾಡ್ತಾ ಇರ್ತಾನೆ, ಆದ್ರೆ ಅವನು ತುಂಬಾ ಸಾಹುಕಾರ, ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾನೆ, ಅವನು ಕಡು ಬಡವನಾಗ್ತಾನೆ. ಇದನ್ನಕ್ಕೆ ಉತ್ತರ ನಮ್ಮಲ್ಲಿ ಅರ್ಥವೂ ಆಗುವುದಿಲ್ಲ. ಎಂಬ ಉಪನಿಷತ್ತಿನ ಉಕ್ತಿಯ ಪ್ರಕಾರ ಸೃಷ್ಟಿಯ ಮೂಲಭೂತವಾದ ಪರಸ್ಪರ ಚೈತನ್ಯದ ಸ್ವಭಾವವನ್ನು ಮಾತಿನಿಂದ ತಿಳಿಸಲಾಗುವುದಿಲ್ಲ. ಅನುಭವಗಳಾದ್ರೇನೆ, ಬರೀ ಮಾತಿನಿಂದ ಹೇಳಿದ್ರೆ ಅಷ್ಟೇ, ಸ್ವಂತ ಅನುಭವ ಆದ್ರೇನೆ ಗೊತ್ತಾಗುತ್ತೆ. ಮತ್ತು ಮನಸ್ಸು ಸಹ ಅದನ್ನು ಊಹಿಸಲಾರದು. ನಮ್ಮ ಮನಸ್ಸನ್ನು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಇನ್ನ ಸಂಸಾರದಲ್ಲಿ, ಜೀವನದಲ್ಲಿ, ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಯಾಕಂದ್ರೆ ಪಾಪ ನೋಡಿ, ನಿನ್ನೆ ಮೊನ್ನೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾನೆ ಇದೆ. ಒಂದು ಕಾರ್ನಲ್ಲಿ ಹೋಗ್ತಾ ಇದ್ದಾಗ, ಮೋಟರ್ ಬೈಕ್ ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಪಾಪ 3 ಜನನು ಸತ್ತೋಗ್ತಾರೆ. ಗರ್ಭಿಣಿ ಹೆಂಗಸಾಗಿರ್ತಕ್ಕಂಥ ಮಗುನು ಸತ್ತೋಗತ್ತೆ, ಅವರೆಲ್ಲ ಇರಿತಾಗತ್ತೆ. ಇವೆಲ್ಲ ನೋಡಿದ್ರೆ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ಭಗವಂತ ನಿನ್ ಕರುಣೆ ಇದೆಯೇನಯ್ಯ, ಎಂತ ಸಂಸಾರವೇ ಪೂರ್ತಿ ಹಾಳ್ಮಾಡ. ಗರ್ಭಿಣಿ ಹೆಂಗಸು ಬದುಕಿದ್ಲು, ಗರ್ಭಿಣಿ ಶಿಶು ಹೋಯ್ತು. ಇವೆಲ್ಲ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ, ಅಯ್ಯೋ ಭಗವಂತ ನಿನ್ಗೆ ಬುದ್ಧಿ ಇದೆಯೇನಪ್ಪ ಅಂತ ಅನ್ಸುತ್ತೆ. ಆದ್ರೆ ಆ ನಿಜವಾಗಿರತಕ್ಕಂಥ ವ್ಯವಸ್ಥೆ ಯಾಕಾಯ್ತು ಅನ್ನೋದನ್ನ ನಾವು ಅರಿಯಲಾರು. ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ, ಹಿಂದೆ ಏನಾಗಿತ್ತು ಹೇಗಿತ್ತು ಅಂತ ನಮ್ಗೆ ಗೊತ್ತಾಗಿಲ್ಲ. ನೋಡಿ, ಇದಕ್ಕೆ ನಾವು ಮೊಟ್ಟ ಮೊದಲನೇ ಸರಿ ಜೆ ಕೃಷ್ಣಮೂರ್ತಿಯವರು ಒಂದ್ಸಲಿ ಕೋರ್ಟ್ ನಲ್ಲಿ ಜಯಿಸ್ಕೊಂಡು ಬರ್ತಾನೆ ತಪ್ಪು ಮಾಡಿ. ನಂತರ ಏನು ತಪ್ಪು ಮಾಡದೆ ಇರುವಾಗ ಶಿಕ್ಷೆ ಪಡ್ತಾನೆ. ಯಾಕೆ ಇದು ಅರ್ಥ ಮಾಡ್ಕೊಂಡ್ರೆ ನೋಡಿ, ಹಿಂದಿನ ಬಾಕಿ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅದನ್ನ ಯಾವುದೋ ಒಂದು ಈ ರೂಪದಲ್ಲಿ ಅವರು ತೀರಿಸಲೇಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥವಾಗುತ್ತೆ. ಇವೆಲ್ಲವನ್ನು ಹಿಂದಿನ ಜನ್ಮ ವ್ಯವಸ್ಥೆ, ಈಗಿನ ಕಷ್ಟ ಸುಖಗಳೆಲ್ಲ ಈ ಅನುಭವದಿಂದ ಪಡೆದು ಈ ಅನುಭವವನ್ನು ಉತ್ತಮ ರೀತಿಯಲ್ಲಿ ಜೀವನ ನಡೆಸುವುದಕ್ಕಾಗಿ ಉಪಯೋಗಿಸ್ಕೋಬೇಕು ಹೊರತು ನಮ್ಮ ಅನುಭವಗಳನ್ನು ಕೆಟ್ಟದ್ದಕ್ಕೆ ಸರಿದರೆ ಇನ್ನೂ ಹಾಳಾಗಿ ಮಾತಾಡೋಕೆ ಬೀಳ್ತೀವಿ. ಆದುದರಿಂದ ಈಗಿನ ಪರಿಸ್ಥಿತಿಗೆ ಎಂದರೆ ಈ ಪರಿಮಿತಿಗೆ ಒಳಪಟ್ಟ ಜೀವಿತಕ್ಕೆ ಸಂಬಂಧಪಟ್ಟ ಕ್ಲೇಶಗಳಿಗೆ ದೇಹಾಭಿಮಾನವೇ ಕಾರಣ. ಈ ಕ್ಲೇಶಗಳೆಲ್ಲ ಬೆಳಿಬೇಕಾದ್ರೆ ನಮ್ಮ ದೇಹಾಭಿಮಾನ, ನಾನು, ನನ್ನದು, ನನ್ನ ದೇಹ, ನನ್ನ ದೊಡ್ಡ ಮಗ, ನನ್ನ ಸೊಸೆ, ಈ ದೇಹಾಭಿಮಾನ ಇದೆಯಲ್ಲ, ದೇಹಾಭಿಮಾನದಿಂದಲೇ ನಾವು ಕೆಳಕ್ಕೆ ಬೀಳ್ತಾ ಇರುವುದು, ಎಡುತ್ತಾ ಇರುವುದು ಎಂಬುದು ಎದ್ದು ಕಾಣುತ್ತದೆ. ಆದುದರಿಂದ ಯೋಗಾಭ್ಯಾಸದ ಮೂಲಕ ಈ ಬಂಧನದಿಂದ ಪಾರಾಗುವುದಲ್ಲದೆ ಮೇಲ್ಕಂಡ ಮೂಲಭೂತವಾದ ಪ್ರಶ್ನೆಗಳಿಗೆ ಸ್ವಂತ ಅನುಭವದ ಬೆಳಕಿನಲ್ಲಿ ಸಮಂಜಸವಾದ ಉತ್ತರವು ದೊರೆಯುತ್ತದೆ. ಈ ಮೇಲ್ಕಂಡ ಬೆಳಕು ಅಂತಂದ್ರೆ ಈ ಕಷ್ಟ ಸುಖ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ಬೆಳಕು ಅಂದ್ರೆ ನೋಡುವುದು. ನಾವು ಅವ್ರ ಕಷ್ಟ ಸುಖಗಳನ್ನು ನೋಡ್ತಾ ಇರುವುದರಿಂದ ಯಾಕೆ ಈ ರೀತಿ ಆಯ್ತು, ಇವ್ರು ಕಷ್ಟ ಪಡಬೇಕಾದ್ರೆ ಯಾಕೆ, ಇವರು ಸುಖವಾಗಿರ್ಬೇಕಾದ್ರೆ ಯಾಕೆ ಅಂತಕ್ಕಂಥದ್ದನ್ನು ನಮ್ಮ ಸ್ವಂತ ಬೆಳಕಿನಿಂದ ಅವುಗಳನ್ನು ನೋಡಿ ನಾವು ಪರಿವರ್ತನೆ ಆಗಬೇಕು ಅನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಈ ಮೂಲಭೂತವಾದ ಪ್ರಶ್ನೆಗೆ ತಿಯಾಸಫಿ ಎಂದರೆ ಜೀವನ್ಮುಕ್ತ ಮಹಾತ್ಮರ ಅನುಭವದ ಆಧಾರದ ಮೇಲೆ ನಿಂತಿರುವ ಶಾಸ್ತ್ರದ ಪ್ರಕಾರ. ತಿಯಾಸಫಿ ಅಂದರೆ ಅನುಭವದಿಂದ ಕಡಿತಿರತಕ್ಕಂಥ ಶಾಸ್ತ್ರ. ತಿಯಾಸಫಿ ಅಂದ್ರೆ ಅನುಭವದಿಂದ ಕಡಿತಿರತಕ್ಕಂತಹ ಶಾಸ್ತ್ರಕ್ಕೆ ತಿಯಾಸಫಿ ಅಂತ. ಇಲ್ಲೊಂದು ಹೊಸ ತಿಳ್ಕೊಳ್ತಾ ಇದ್ದೀವಿ. ತಿಯಾಸಫಿ ಅಂತಂದ್ರೆ ಈ ಮೂಲಭೂತವಾದ ಪ್ರಶ್ನೆಗೆ ತಿಯಾಸಫಿ ಎಂದರೆ ಜೀವನ್ಮುಕ್ತ ಮಹಾತ್ಮರ ಅನುಭವದ ಆಧಾರದ ಮೇಲೆ ನಿಂತಿರುವ ಶಾಸ್ತ್ರದ ಪ್ರಕಾರ ದೊರೆಯುವ ಉತ್ತರವು ಈ ರೀತಿ ಇರುತ್ತದೆ. ಪುರುಷಾತ್ಮನು ಎಂದರೆ ಮಾನವನ ನಿಜ ಸ್ವರೂಪದ
ಚೈತನ್ಯ ಅಂಶ. ಪುರುಷಾತ್ಮ ಅಂದ್ರೆ ಮಾನವನ ನಿಜವಾದ ಚೈತನ್ಯದ ಅಂಶ. ಪೂರ್ಣನೋ ಪರಿಶುದ್ಧನೋ ಹೌದು, ಅವನು ಪೂರ್ಣನೂ ಹೌದು, ಪರಿಶುದ್ಧನೂ ಹೌದು. ಆದರೆ ಆತನಿರುವ ಶುದ್ಧ ಸತ್ವ ಸ್ಥಿತಿಯಲ್ಲಿ ಮಾತ್ರ ಅವನು ತನ್ನ ಸ್ವರೂಪದಲ್ಲಿ ಕೆಳಗಿನ ಪ್ರಕೃತಿ ದರ್ಜೆಗೆ ಇಳಿಯಲಾರನು. ಅವನು ಸ್ವತಃ ಪ್ರಯತ್ನ ಪಟ್ಟು ಸ್ವತಃ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದರೆ ಕೆಳಗಿನ ಹೀನಾಯ ಸ್ಥಿತಿಗೆ ಇಳಿಯುವುದಿಲ್ಲ. ಹೀನಾಯ ಸ್ಥಿತಿಗೆ, ಕೆಳಗಿನ ಹೀನಾಯ ಸ್ಥಿತಿಗೆ ಇಳಿಯುವುದು ಅಂತಂದ್ರೆ ಸಂದರ್ಭ ಸಿಕ್ತಂದ್ರೆ ಬೇರೆಯವರದ್ದು ಎಷ್ಟು ಬೇಕಾದ್ರೂ ಲಪಟಾಯಿಸುವುದು. ಇದು ಮಾಡಬಾರದು, ಮಾಡುವುದಿಲ್ಲ. ಇಳಿಯಲಾರನು. ಈ ಅಂಶವನ್ನು ಹಿಂದೆಯೇ ವಿವರಿಸಿರುತ್ತದೆ. ಆದರೆ ಆತನು ಈಶ್ವರನಂತೆ ಪ್ರಕೃತಿಯನ್ನು ಗೆದ್ದು, ನಾವೆಲ್ಲ ಇಲ್ಲಿ ಬಂದಿರತಕ್ಕಂಥದ್ದು ಪ್ರಕೃತಿಯನ್ನು ಗೆಲ್ಲಬೇಕು. ನಮಗೆಲ್ಲ ಒಂದು ಇದು ಹೇಳ್ತಾರೆ, ಈ ಪ್ರಕೃತಿಯಿಂದ ಬಿಡಿಸ್ಕೋಬೇಕು ಅಂತ ನಾವು ಸ್ವಾಧೀನಪಡಿಸಿಕೊಂಡು ತನ್ನದೇ ಆದ ಬ್ರಹ್ಮಾಂಡವನ್ನು ಅಭಿವ್ಯಕ್ತಪಡಿಸುವ ಸಲುವಾಗಿ ಕೆಳಗಿನ ಲೋಕಗಳಿಗೆ ತನ್ನ ಪ್ರತಿನಿಧಿಗಳಂತಿರುವ ಅಂತರಾತ್ಮ ದೇಹಾತ್ಮಗಳ ರೂಪದಲ್ಲಿ ನೋಡು. ತಿಯಾಸಫಿ ಒಂದೇ ಈ ವಿಷಯಗಳನ್ನ ಬಹಳ ವಿವರವಾಗಿ ಹೇಳತಕ್ಕಂಥದ್ದು ಬೇರೆ ಯಾವ ಗ್ರಂಥವಾಗಲಿ ಬೇರೆ ಯಾವ ಪುಸ್ತಕವಾಗಲಿ ಹೇಳುವುದಿಲ್ಲ. ಅನುಭವ ಜ್ಞಾನ, ಜೀವನ ಮುಕ್ತರ ಅನುಭವ ಜ್ಞಾನವನ್ನು ಪುಸ್ತಕ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ಎಷ್ಟೋ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯದ ಸುಕೃತಿಯಿಂದ ಇಂತಹ ಗ್ರಂಥಗಳನ್ನು ಓದುವುದಕ್ಕೂ ಅವಕಾಶ ಮಾಡಿಕೊಂಡು ಇಂತಹ ಸ್ಥಳದಲ್ಲಿ ಸೇರುವುದಕ್ಕೂ ನಮಗೆ ಆ ಭಗವಂತನ ಕರುಣೆ ನಮ್ಮ ಮೇಲೆ ಇದೆ. ಇಲ್ಲದೆ ಆದ್ರೆ ನಾವು ಸೇರ್ತಾ ಇರ್ಲಿಲ್ಲ ದಿನಾಗ್ಲಿ ಈ ರೀತಿ. ನೋಡಿ, ಇಲ್ಲಿ ಕೆಳಗಿನ ಲೋಕಗಳಿಗೆ ತನ್ನ ಪ್ರತಿನಿಧಿಗಳಂತಿರುವ ಅಂತರಾತ್ಮ ದೇಹಾತ್ಮ ರೂಪದಲ್ಲಿ ಇಳಿದು ಅನುಭವ ಪಡೆಯುತ್ತಾ, ಅಂತರಾತ್ಮ ದೇಹಾತ್ಮದ ರೂಪದಲ್ಲಿ ಕೆಳಗಳಿಗೆ ಇಳಿದು ಇಲ್ಲಿ ಅನುಭವಗಳನ್ನು ಪಡೆದು ನಾನು ಈಶ್ವರನಂತೆ ಒಂದು ದಿವಸ ಆಗ್ತೀವಿ ಅನ್ನುವುದು ಇತಿಹಾಸ ಹೇಳ್ತಕ್ಕಂಥ ಮುಖ್ಯ ಸಾರಾಂಶ, ಮುಖ್ಯ ತತ್ವ ಇದು. ಅನುಭವ ಪಡೆಯುತ್ತಾನೆ. ಆತನು ಈಶ್ವರ ಅಂಶನಾದುದರಿಂದ ನಾವು ಈಶ್ವರನ ಅಂಶವೇ, ಆ ಬೀಜ ಈಶ್ವರನ ಬೀಜವೇ ನಾವು. ಆ ಅಂಶ ನಮ್ಮಲ್ಲಿ ಇರುವುದರಿಂದ ನಾವು ಅಂತ ಈಶ್ವರನೇ ಆಗ್ತೀವಿ. ಈಶ್ವರ ಇಚ್ಛೆಯೇ ಆತನ ಇಚ್ಛೆ. ಈಶ್ವರನ ಸಂಕಲ್ಪಾನುಸಾರ ಆತನ ಅಂಶೀಭೂತರಾದ ಜೀವಾತ್ಮರುಗಳೆಲ್ಲರೂ ಆತನಂತೆ ಆಗುವ ಉದ್ದೇಶದಿಂದ ತಮ್ಮ ದೈವಿಕ ಶಕ್ತಿಗಳನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಈ ಸಂಸಾರ ಚಕ್ರವನ್ನು ಪ್ರವೇಶಿಸುತ್ತೇವೆ. ಇದುವರೆಗೂ ಕುಂಭಮೇಳದ ನೋಡಿದ್ವ, ನಾವು ಈಶ್ವರನ ಭಕ್ತರು ಅಂತ ಹೇಳ್ಬಿಟ್ಟು ಬೊಂಬಾಟ ಆಡ್ತಕ್ಕಂಥದ್ದು ಅದಲ್ಲ. ಆ ಬೊಂಬಾಟ ಸುಮ್ಮನೆ ತೋರ್ಪಡಿಕೆಗೆ ನಾವು ಈಶ್ವರ ಅಂತಂದ್ರೆ ನಾವು ಈಶ್ವರನ ಭಕ್ತರು, ಅದಂಗೆ ಇದಂಗೆ ಅಂತಕ್ಕಂಥ ಮೇಲ್ಗಡೆ ಸುಮ್ಮನೆ. ಅದು ಅಷ್ಟು ಭಯಂಕರ, ಅದು ಅಷ್ಟು ಅವಶ್ಯಕತೆ ಬೇಕಾಗಿಲ್ಲ. ಆ ಈಶ್ವರನ ಅಂಶವು ನಾವು ಬಂದಿದ್ದೀವಿ. ಆ ಈಶ್ವರನ ಅಂಶವು ನಮ್ಮ ಈ ಸ್ಥೂಲ ಲೋಕದ ಅನುಭವಗಳನ್ನು ಪಡೆದು, ಇಲ್ಲಿ ಕಷ್ಟ ಸುಖ ವ್ಯವಸ್ಥೆ ಏನು ಅಂತಕ್ಕಂಥ ಅನುಭವವನ್ನು ಪಡೆದು ನಂತರ ಆ ಈಶ್ವರನ ಶಕ್ತಿ ಸಾಮರ್ಥ್ಯ ಬೀಜದಲ್ಲಿ ಏನಿರುತ್ತೋ ಆ ರೀತಿ ನಾವು ಬೆಳವಣಿಗೆ ಆಗಬೇಕೇ ಹೊರತು ಆ ರೀತಿ ಊಟಾಟಿಕೆಯಾಗಿ ನಾವು ಮಾಡ್ತಕ್ಕಂಥದ್ದು. ಈ ಸಂಸಾರ ಚಕ್ರವನ್ನ ಪ್ರವೇಶಿಸುತ್ತಾನೆ. ಸಂಸಾರದ ಸಾರ ಇಳಿದ್ರೇನೆ ಅವನು ವೃದ್ಧಿ ಆಗ್ಬೇಕಾದ್ರೆ, ಒಂದು ಗಿಡ ಬೆಳವಣಿಗೆ ಆಗಬೇಕಾದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಸಾರವು ಸಿಕ್ಕಿದ್ರೆ ದೊಡ್ಡದಾಗುತ್ತೆ. ನಾವು ನಿಜವಾಗಿ ಸಂಸಾರದ ಸಾರಕ್ಕೆ ಇಳಿದಾಗ ಈ ಸಂಸಾರದ ಸುಖ ಎಷ್ಟಿದೆಯಾ ಕಷ್ಟ ಎಷ್ಟಿದೆ ಅಂತಕ್ಕಂಥದ್ದು ತಿಳುವಳಿಕೆ ಬಂದ ಮೇಲೆ ಆ ಬಾಂಧವ್ಯವನ್ನು, ಆ ಸುಖ ನಮಗೆ ದುಃಖ ಗೊತ್ತಾಗದೇ ಇದ್ರೆ ಅದಕ್ಕೆ ಅಂಟ್ಕೊಂಡಿರ್ತೀವಿ. ಆದುದರಿಂದ ಭಗವಂತ ಸಂಸಾರವನ್ನ ಕಟ್ಟಿರುವುದು, ಗಂಡ ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಗಳನ್ನ ಇಟ್ಟಿರುವುದು ಇದಕ್ಕಾಗಿ. ಇವುಗಳಿಂದ ನಿನಗೆ ಏನು ಅನುಭವವಾಗುತ್ತೆ ಅಂತ ಸ್ವತಃ ಅನುಭವವನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದಲೇ ಇವೆಲ್ಲವನ್ನು ಇಟ್ಟಿರು. ಈ ಸ್ವತಃ ಇನ್ನೊಬ್ರು ಬೇರೆಯವರು ಕೊಡುವುದರಿಂದ ನಮ್ಗೆ ಅರ್ಥವಾಗಲ್ಲ. ನಾವು ಸ್ವತಃ ಅನುಭವದಿಂದ ಪಡೆದಾಗ್ಲೇ ನಾವು ವೃದ್ಧಿ ಆಗ್ಬೇಕಾಗ್ತದೆ. ಈ ಮುಂದಿನ 18 ಮತ್ತು 19ನೇ ಸೂತ್ರಗಳಲ್ಲಿ
ಪತಂಜಲಿಗಳು ಅನಿತ್ಯ ಪ್ರಪಂಚದ ಸಾರಭೂತವಾದ ಲಕ್ಷಣಗಳನ್ನು ವರ್ಣಿಸಿರುತ್ತಾರೆ. ಸಾಕು. ಇದನ್ನ ಕಷ್ಟವಾಗಿಯೇ ಇದೆ, ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಕೆ ಸಾಕು. ಮುಂದೆ ನಾವು 18, 19ನೇ ಸೂತ್ರದಲ್ಲಿ ಬರ್ತಕ್ಕಂಥ ವಿಷಯವನ್ನು, ಯಾಕಂದ್ರೆ ಸ್ವಲ್ಪ ನಾವು ಒಂದರಲ್ಲಿ ಒಂದು ಇದು ಬೆರಿಕೆ ಆಗುತ್ತೆ, ಸಾಕು ಅಷ್ಟಕ್ಕೆ ನಿಲ್ಲಿಸಿ ನಂತರ ಇದನ್ನ ಮುಂದಕ್ಕೆ ಉಪಕಾರ ಮಾಡಿ. ಓ